ಸ್ನೇಹಿತರೆ, ನಮ್ಮ ಅಕ್ಕಪಕ್ಕದಲ್ಲಿರೋ ತುಂಬಾ ಜನರು ಕೆಲವೊಂದ್ಸಲ ನಮ್ಮನ್ನ ನೋಡಿ ತುಂಬಾನೇ ಹೊಟ್ಟೆ ಕಿಚ್ಚು ಪಡ್ತಿರ್ತಾರೆ. ಬೇರೆಯವ್ರು ಬಿಡಿ, ಕೆಲವೊಬ್ರು ನಮ್ಮವರೇ ನಮ್ಮನ್ನ ನೋಡಿ ಅಸೂಯೆ ಪಡ್ತಿರ್ತಾರೆ. ನಮ್ಮ ಒಳ್ಳೆತನ ಅಥವಾ ನಮ್ಮ ಖುಷಿ ನೋಡಿ ಅವರಿಗೆ ಸಹಿಸಕ್ಕಾಗದೆ ನಮಗೆ ಕೆಟ್ಟದ್ದು ಮಾಡಬೇಕು, ಕೆಟ್ಟದ್ದು ಆಗಬೇಕು ಅಂತ ಬಯಸ್ತಿರ್ತಾರೆ. ಆದರೆ ಕೆಟ್ಟವರು ಒಳ್ಳೆಯವ್ರ ಮೇಲೆ ಎಷ್ಟೇ ಕತ್ತಿ ಮಸಿದ್ರೂ ಒಳ್ಳೆಯವರನ್ನ ಕಾಪಾಡೋದಕ್ಕೆ ಮೇಲೊಬ್ಬ ಇದ್ದೇ ಇರ್ತಾನೆ. ಇವತ್ತಿನ ಕತೆ ಕೇಳಿ. ಇದರಲ್ಲಿ ಒಬ್ಬ ವ್ಯಕ್ತಿ ತನ್ನವರದೇ ಆದ ಕುತಂತ್ರಕ್ಕೆ ಒಳಗಾಗಿ ತನ್ನ ಮತ್ತೆ ತನ್ನ ಗರ್ಭಿಣಿ ಪತ್ನಿಯ ಜೀವನವನ್ನ ಹಾಳು ಮಾಡ್ಬಿಡ್ತಾನೆ. ಆದ್ರೆ ಒಳ್ಳೆಯವರನ್ನ ಕಾಪಾಡೋದಕ್ಕೆ ಆ ದೇವರು ಸದಾ ಏನಾದ್ರೂ ಒಂದು ಪರೀಕ್ಷೆ ಮತ್ತೆ ಅದಕ್ಕೆ ಪರಿಹಾರ ಇಟ್ಟೇ ಇಟ್ಟಿರ್ತಾನೆ. ಕೆಟ್ಟವರಿಗೆ ದಂಡನೆ ಕೊಡೋದಕ್ಕೂ ಮೊದಲು ಅವರಿಗೆ ಸುಖವನ್ನ ನೀಡ್ತಾನೆ. ಆದ್ರೆ ಕೊನೆಯಲ್ಲಿ ವಿಧಿ ಯಾರ್ಯಾರಿಗೆ ಏನೇನು ಕೊಡಬೇಕೋ ಅದನ್ನ ಸರಿಯಾಗಿ ತಲುಪಿಸುತ್ತೆ ಅನ್ನೋದಕ್ಕೆ ಮತ್ತೆ ಬೇರೆಯವರ ಮಾತನ್ನ ಹಿಂದೆ ಮುಂದೆ ಯೋಚನೆ ಮಾಡದೆ ಭವಿಷ್ಯದ ಭಯಕ್ಕೆ ಒಳಗಾಗಿ ತಪ್ಪು ನಿರ್ಧಾರ ತಗೊಂಡ್ರೆ ಏನೆಲ್ಲ ಕೆಡಕಾಗುತ್ತೆ, ಹಾಗೂ ಆ ಪರಮಾತ್ಮನಲ್ಲಿ ನಂಬಿಕೆ ಇದ್ರೆ ಅವರು ನಮ್ಮನ್ನ ಹೆಜ್ಜೆ ಹೆಜ್ಜೆಗೂ ಹೇಗೆ ಕಾಪಾಡ್ತಾನೆ ಅನ್ನೋದು ಇವತ್ತಿನ ಕಥೆಯಲ್ಲಿ ಅದ್ಭುತವಾಗಿದೆ. ಸೊ ಕಥೆನ ಗಮನ ಇಟ್ಟು ಪೂರ್ತಿ ಕೇಳಿ. ಈ ಕಥೆಯಿಂದ ನಮಗೆ 3 ನೀತಿ ಪಾಠ ಕಲಿಯೋದಕ್ಕೆ ಸಿಗುತ್ತೆ. ಇವುಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಾವು ನಮ್ಮ ಜೀವನದಲ್ಲಿ ಬರೋ ಹಲವಾರು ಸಮಸ್ಯೆಗಳನ್ನ ಬಹಳ ಸರಳವಾಗಿ ಬಗೆಹರಿಸ್ಕೋಬಹುದು. ಹಾಗಾದ್ರೆ ಒಂದೂರಲ್ಲಿ ರಮಣ ಅನ್ನೋ ಒಬ್ಬ ಶ್ರೀಮಂತ ವ್ಯಕ್ತಿ ವಾಸವಾಗಿರ್ತಾನೆ. ರಮಣನ ಬಳಿ ಅಪಾರ ಸಂಪತ್ತು, ಆಳು ಕಾಳು ಎಲ್ಲ ಇರುತ್ತೆ. ರಮಣ ಅಷ್ಟು ದೊಡ್ಡ ಶ್ರೀಮಂತ ಆಗಿದ್ರೂ ಅವನಲ್ಲಿ ಬೇರೆಯವರ ಮೇಲೆ ಭೇದ ಭಾವ ಇರಲ್ಲ. ಅವನಲ್ಲಿ ಬೇರೆಯವರ ಮೇಲೆ ಕೀಳು ಭಾವನೆ ಇರಲ್ಲ. ಅವನು ಎಲ್ಲರ ಜೊತೆ ಸಹಬಾಳ್ವೆಯಿಂದ ಮತ್ತೆ ಸಂಯಮದಿಂದ ಇರ್ತಿದ್ದ. ಅವನ ಒಳ್ಳೆ ಬುದ್ಧಿ, ನಡೆ, ನುಡಿ ನೋಡಿ ಊರಿನ ಜನರೆಲ್ಲ ಅವನನ್ನ ಅವರ ಊರಿನ ಮುಖ್ಯಸ್ಥನನ್ನಾಗಿ ಮಾಡಿರ್ತಾರೆ. ಅವರ ಊರಲ್ಲಿ ಏನೇ ಹಬ್ಬ ಹರಿದಿನ, ಜಾತ್ರೆ, ಉತ್ಸವ ಅಥವಾ ಏನೇ ಸಡಗರ ಸಂಭ್ರಮ ನಡೆದ್ರು ಮೊದಲು ಅವರು ರಮಣನ ಕೈಯಿಂದಾನೇ ಶುರು ಮಾಡಿಸ್ತಿದ್ರು. ಅಷ್ಟೊಂದು ಪ್ರಖ್ಯಾತಿ ರಮಣ ಅವರೂರಲ್ಲಿ ಪಡೆದು ಅವರ ಊರಿನ ನಾಯಕ ಆಗಿರ್ತಾನೆ. ರಮಣನಿಗೆ ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿರುತ್ತೆ. ಆದ್ರೆ ಅವನಿಗೆ ಮದುವೆಯಾಗಿ 10 ವರ್ಷ ಆಗಿದ್ರೂ ಸಂತಾನ ಪ್ರಾಪ್ತಿ ಆಗಿರಲ್ಲ. ಅದಕ್ಕೆ ಅವನು ಊರವರ ಮತ್ತೆ ಮನೆಯವರ ಒತ್ತಾಯದಿಂದ 2ನೇ ಮದುವೆ ಆಗ್ತಾನೆ. ಆದ್ರೆ 2ನೇ ಪತ್ನಿಯಿಂದನೂ ರಮಣನಿಗೆ ಸಂತಾನದ ಸುಖ ಸಿಗೋದಿಲ್ಲ. ಅದಕ್ಕೆ ಅವನು ಮತ್ತೆ ಊರವರ ಒತ್ತಾಯದಿಂದನೂ ತಂದೆ ತಾಯಿಯ ರೋದನೆಯಿಂದನೂ 3ನೇ ಮದುವೆ ಆಗ್ತಾನೆ. ಆದ್ರೆ ಅವನ ದುರ್ಭಾಗ್ಯಕ್ಕೆ ಅವನಿಗೆ 3ನೇ ಪತ್ನಿಯಿಂದನೂ ಮಕ್ಕಳಾಗಲ್ಲ. ಅದಕ್ಕೆ ರಮಣ ಈಗ ಕಡ್ಡಾಯವಾಗಿ ನಿಶ್ಚಯ ಮಾಡಿಬಿಡ್ತಾನೆ, ನನಗೆ ಸಂತಾನದ ಸುಖ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಹಾಗೆ ಇದ್ಬಿಡ್ತೀನಿ, ಆದ್ರೆ ಇನ್ನೊಂದು ಮದುವೆ ಮಾತ್ರ ಆಗಲ್ಲ ಅಂತ. ಅವನ ಈ ನಿರ್ಧಾರದಿಂದ ಮನೆಯವರು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ನಿರಾಶರಾಗ್ತಾರೆ. ಯಾಕಂದ್ರೆ ರಮಣ ಶ್ರೀಮಂತ ಹಾಗೂ ಒಳ್ಳೆ ವ್ಯಕ್ತಿ ಆಗಿದ್ರಿಂದ ಅವನು 3 ಮದುವೆ ಆಗಿದ್ರು ಅವರ ಊರಿನ ಜನ ಮತ್ತೆ ಅಕ್ಕಪಕ್ಕದಲ್ಲಿರೋ ಊರಿನ ಜನರು ಕೂಡ ಅವನಿಗೆ ಹೆಣ್ಣು ಕೊಡೋದಕ್ಕೆ ತಯಾರಿರ್ತಾರೆ. ಆದ್ರೂ ರಮಣ ಅವ್ರಿಗೆ ಬುದ್ಧಿ ಇಲ್ಲ ಅಂದ್ರೆ ನನಗೂ ಬುದ್ಧಿ ಇಲ್ವಾ ಅಂತ ಮತ್ತೊಂದು ಮದುವೆಗೆ ನಿರಾಕರಿಸ್ತಾನೆ. ಅದರಿಂದ ಜನ ಹಾಗೂ ಮನೆಯವರಿಗೆ ನಿರಾಶೆ ಆಗಿರುತ್ತೆ. ಹೀಗಿರ್ಬೇಕಾದ್ರೆ ದಿನಗಳು ಕಳೀತಾ ಬರುತ್ತೆ. ರಮಣನ ಮೊದಲ ಪತ್ನಿ ಹೆಸರು ರಾಧಾ ಆಗಿರುತ್ತೆ. 2ನೇ ಪತ್ನಿ ಹೆಸರು ಪ್ರೇಮ ಹಾಗೂ 3ನೇ ಪತ್ನಿ ಹೆಸರು ಶಾಂತಿ ಆಗಿರುತ್ತೆ. ಪ್ರೇಮ ತುಂಬಾ ಚುರುಕಾದ ಹೆಂಗಸು, ಕುಟಿಲ ಬುದ್ಧಿಯವಳು, ಎಲ್ಲರನ್ನೂ ತನ್ನ ಹದ್ಬಸ್ತಲ್ಲಿ ಇಟ್ಕೋಬೇಕು ಅನ್ಕೊಂಡಿರೋವಳು. ಶಾಂತಿ ಸ್ವಲ್ಪ ಪೆದ್ದಿ, ಪ್ರಪಂಚ ಜ್ಞಾನವಿಲ್ಲದ ದಡ್ಡಿ ಆಗಿರ್ತಾಳೆ. ಇನ್ನ ಮೊದಲ ಪತ್ನಿ ರಾಧಾ, ಇವಳು ಶಾಂತ ಸ್ವಭಾವ ಹಾಗೂ ನಗುಮುಖದ ಸಾಧ್ವಿ ಹೆಣ್ಣು ಮತ್ತೆ ಆ ಪರಶಿವನ ಮಹಾನ್ ಭಕ್ತೆ ಆಗಿರ್ತಾಳೆ. ಪ್ರೇಮ ಮತ್ತೆ ಶಾಂತಿ ಇಬ್ರು ಒಬ್ಳು ಅಹಂಕಾರಿಯಾದ್ರೆ ಇನ್ನೊಬ್ಳು ಮುಟ್ಟಾಳಿ. ಇವರಿಬ್ರು ಪ್ರತಿದಿನ ತಡವಾಗಿ ಹೇಳೋದು, ಏನು ಕೆಲಸ ಮಾಡದೆ ಆಲಸಿಗಳಾಗಿ ದಿನ ಕಳೆಯೋದು, ಮತ್ತೆ ನಾವು ಶ್ರೀಮಂತರು ಅನ್ನೋ ಅಹಮನ್ನ ಬೇರೆಯವರಿಗೆ ತೋರಿಸೋದಕ್ಕೆ ಅತಿಯಾಗಿ ಒಡವೆಗಳನ್ನು ಹಾಕೊಂಡು ಬರೀ ಅಲಂಕಾರ ಮಾಡ್ಕೊಳ್ಳೋದೆ ಅವರ ಪ್ರತಿದಿನದ ಕೆಲಸ ಆಗಿರುತ್ತೆ. ಆದ್ರೆ ಶಿವಭಕ್ತೆ ಸಾಧ್ವಿ ರಾಧಾ ಮಾತ್ರ ಬೆಳಿಗ್ಗೆ ಬೇಗ ಎದ್ದು ಮನೆಯಲ್ಲಿ ಆಳು ಕಾಳು ಎಲ್ಲ ಇದ್ರೂ ಸಹ ಬಾಗಿಲಿಗೆ ನೀರು ಹಾಕೋದು, ರಂಗೋಲಿ ಬಿಡೋದು, ಅವಳ ಕೆಲಸವನ್ನ ಅವಳೇ ಮಾಡ್ಕೊಳ್ಳೋದು, ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡೋದು, ಮನೆಯ ಆಳುಗಳಿಗೆ ಸಹಾಯ ಮಾಡೋದು, ದಾನ ಧರ್ಮ ವ್ರತ ಉಪವಾಸ ಮಾಡ್ತಾ ಆ ಪರಶಿವನನ್ನ ಹೆಜ್ಜೆ ಹೆಜ್ಜೆಗೂ ಕಾಡಿಸ್ತಾ ರಮಣನ ಮೊದಲ ಪತ್ನಿಯಾಗಿದ್ರೂ ಒಬ್ಳು ಸಾಧ್ವಿಯಂತೆ ಸಾಮಾನ್ಯ ಜೀವನವನ್ನ ನಡೆಸ್ತಿರ್ತಾಳೆ. ಅವಳ ಈ ಒಳ್ಳೆ ಗುಣದಿಂದ ಅವಳು ರಮಣ ಹಾಗೂ ಅವರ ಅತ್ತೆ ಮಾವ ಮನೆಯವರು ಎಲ್ರಿಗೂ ಅತ್ಯಂತ ಪ್ರಿಯ ಆಗಿರ್ತಾಳೆ. ರಮಣ ಕೂಡ ಮೊದಲ ಪತ್ನಿ ರಾಧಾಳ ಬಳಿಯೇ ಹೆಚ್ಚು ಸಮಯ ಕಳೀತಿರ್ತಾನೆ. ಯಾಕಂದ್ರೆ ಎಲ್ಲಿ ಸಕ್ಕರೆ ಇರುತ್ತೋ ಅಲ್ಲೇ ಇರುವೆ ಹೋಗೋದು. ಹಾಗೆ ಯಾರಲ್ಲಿ ಒಳ್ಳೆತನ ಹಾಗೂ ಮನಃಶುದ್ಧತೆ ಇರುತ್ತೋ ಅವ್ರ ಹತ್ರನೇ ಜನ ಹೋಗೋದು. ಹಾಗೆ ರಮಣ ಕೂಡ ರಾಧಾಳ ಜೊತೆ ಹೆಚ್ಚು ಸಮಯ ಕಳೀತಿರ್ತಾನೆ. ಈ ವಿಚಾರ ಪ್ರೇಮ ಮತ್ತೆ ಶಾಂತಿಗೆ ಇಷ್ಟ ಆಗ್ತಿರ್ಲಿಲ್ಲ. ಅವರಲ್ಲಿ ಅಹಂಕಾರ, ಕೆಟ್ಟ ಬುದ್ಧಿ ಇದ್ರೂ ಸಹ ಅವರು ಜನ ನಮ್ಮನ್ನ ಗೌರವಿಸಬೇಕು, ನಮ್ಮಿಂದ ಸಲಹೆ ಕೇಳಬೇಕು ಅಂತ ಬಯಸ್ತಿರ್ತಾರೆ. ಕಾಲ ಕಳೆದಂತೆ ಅವರಿಬ್ಬರ ಅಸಮಾಧಾನ ರಾಧಾಳ ಮೇಲೆ ಹೆಚ್ಚಾಗ್ತಾ ಹೋಗಿ ಅದು ಅತಿಯಾದ ಹೊಟ್ಟೆ ಕಿಚ್ಚಿಗೆ ತಿರುಗಿಬಿಡುತ್ತೆ. ಹಾಗಾಗಿ ಅವರು ರಾಧಾನ ಏನಾದ್ರೂ ಮಾಡಿ ರಮಣನ ದೃಷ್ಟಿಯಿಂದ ಬೀಳಿಸ್ಬೇಕು ಅಂತ ಯಾವಾಗಲೂ ಅವಕಾಶಗಳನ್ನ ಹುಡುಕ್ತಿರ್ತಾರೆ. ಆದ್ರೆ ರಾಧಾಳನ್ನ ಅವಳ ಭಕ್ತಿಗೆ ಒಪ್ಪಿ ಆ ಪರಶಿವನೇ ಖುದ್ದಾಗಿ ಅವಳನ್ನ ಕಾಪಾಡ್ತಿದ್ದರಿಂದ ಅವಳಿಗೆ ಯಾರು ಕೂಡ ಏನು ಮಾಡ್ಕೊಳ್ಳೋದಿಕ್ಕಾಗ್ತಿರ್ಲಿಲ್ಲ.
ಅವಳ ದಾರಿಯಲ್ಲಿ ಮುಳ್ಳುಗಳು ಬರೋದಕ್ಕೆ ಆ ಭಗವಂತ ಬಿಡ್ತಾನೆ ಇರಲಿಲ್ಲ. ಅವಳಿಗೆ ಯಾರೇ ಎಷ್ಟೇ ಕೆಟ್ಟದ್ ಮಾಡಕ್ ನೋಡಿದ್ರು ಅವಳಿಗೆ ಒಳ್ಳೆಯದೇ ಆಗ್ತಿದ್ರಿಂದ ಪ್ರೇಮ ಮತ್ತೆ ಶಾಂತಿಯ ಹೊಟ್ಟೆ ಕಿಚ್ಚು ಕಾಡ್ಗಿಚ್ಚಿನಂತೆ ಬೆಳೆದಿರುತ್ತೆ. ಹೀಗಿರ್ಬೇಕಾದ್ರೆ ರಾಧಾಳ ಪೂಜೆ ಪುನಸ್ಕಾರ ವ್ರತ ಉಪವಾಸ ದಾನ ಧರ್ಮ ನೀತಿ ನಿಯಮ ಆಚಾರ ವಿಚಾರಗಳನ್ನು ಒಪ್ಪಿ ಅವಳ ಕಾಟವನ್ನ ಸಹಿಸಕ್ಕಾಗದೆ ಆ ಪರಶಿವ ಅವಳ ಭಕ್ತಿಗೆ ಮನಸೋತು ಅವಳಿಗೆ ಸಂತಾನವನ್ನ ಪ್ರದಾನ ಮಾಡ್ತಾನೆ. ರಾಧಾ ಅವಳ 16ನೇ ವಯಸ್ಸಿನಲ್ಲಿ ರಮಣನನ್ನ ಮದುವೆ ಆಗಿದ್ರಿಂದ ಸತತ 20 ವರ್ಷಗಳ ನಂತರ ಅವಳು ಅವಳ ಒಳ್ಳೆ ಕರ್ಮಗಳ ಕಾರಣ ಗರ್ಭಿಣಿಯಾಗಿರ್ತಾಳೆ. ಈ ಸುದ್ದಿ ಊರೆಲ್ಲ ಹರಡುತ್ತೆ. ಮನೆಯಲ್ಲಿ ಹಾಗೂ ಊರಲ್ಲೆಲ್ಲ ಹಬ್ಬ ಸಡಗರ ಸಂಭ್ರಮ ನಡೆಯುತ್ತೆ. ರಮಣನ ಖುಷಿಗಂತೂ ಸೀಮಿತನೇ ಇರಲ್ಲ. ಮೊದಲೇ ಪ್ರಿಯ ಪತ್ನಿ, ಅದರಲ್ಲೂ ಅವಳಿಗೇನೆ ಸಂತಾನ ಭಾಗ್ಯ ಸಿಕ್ಕಿದ್ರಿಂದ ಅವನ ಸಂತೋಷಕ್ಕೆ ಕೊನೆನೇ ಇರೋದಿಲ್ಲ. ಈಗ ಮೊದಲೇ ರಾಧಾಳ ಒಳ್ಳೆತನಕ್ಕೆ ಉರ್ಕೊಂಡು ಹೊಟ್ಟೆ ಕಿಚ್ಚುಪಡ್ತಿದ್ದ ಪ್ರೇಮ ಮತ್ತೆ ಶಾಂತಿಗೆ ರಾಧಾ ಅವರಿಗಿಂತ ಮೊದಲು ಗರ್ಭಿಣಿ ಆದ್ಲು ಅನ್ನೋ ವಿಷಯ ತಲೆ ಕೆಡಿಸ್ಬಿಡುತ್ತೆ. ಆಗ ಅವರಿಗೆ ಅತಿಯಾದ ಹೊಟ್ಟೆ ಕಿಚ್ಚಿನ ಜೊತೆ ಭಯ ಕೂಡ ಶುರುವಾಗುತ್ತೆ. ಇವಳನ್ನ ಹೀಗೆ ಬಿಟ್ಬಿಟ್ರೆ ಇವಳು ನಮ್ಮನ್ನ ರಮಣನಿಂದ ಕಿತ್ಕೊಂಡು ನಮ್ಮನ್ನ ಬೀದಿ ಪಾಲ್ ಮಾಡ್ಬಿಡ್ತಾಳೆ ಅಂತ. ಅದಕ್ಕೆ ಈಗ ಬೇರೆ ವಿಷಯ ಎಲ್ಲ ಆಮೇಲೆ, ಮೊದಲು ಇವಳಿಗೊಂದು ಏನಾದ್ರೂ ಗತಿ ಕಾಣಿಸ್ಬೇಕು, ಆದಷ್ಟು ಬೇಗ ಇವಳನ್ನ ರಮಣನಿಂದ ದೂರ ಮಾಡಬೇಕು, ಇಲ್ಲ ನಮಗೆ ಉಳಿಗಾಲ ಇಲ್ಲ ಅಂತ ಪ್ರೇಮ ಮತ್ತೆ ಶಾಂತಿ ಇಬ್ರು ರಾಧಾಳನ್ನ ರಮಣನಿಂದ ದೂರ ಮಾಡೋದಕ್ಕೆ ವಿಧ ವಿಧವಾದ ಸಂಚು ಹಾಕ್ತಾರೆ. ಆದ್ರೆ ನಾನು ಮೊದಲೇ ಹೇಳಿದ ಹಾಗೆ ರಾಧಾಳ ಭಕ್ತಿಗೆ ಮೆಚ್ಚಿ ಅವಳನ್ನ ಆ ಶಿವಪ್ಪ ಹೆಜ್ಜೆ ಹೆಜ್ಜೆಗೂ ಕಾಪಾಡ್ತಿರ್ತಾರೆ. ಅದಕ್ಕೆ ಅವಳ ಕಡೆಯಿಂದ ಅವಳಿಗೆ ಏನು ತೊಂದರೆ ಆಗ್ತಿರ್ಲಿಲ್ಲ. ಅದಕ್ಕೆ ಮೊದಲೇ ಕುಟಿಲ ಬುದ್ಧಿಯ ಮಹಿಳೆಯಾಗಿದ್ದ ಪ್ರೇಮ ರಾಧಾಳಿಗೆ ಏನೇ ಮಾಡಿದ್ರು ಎಲ್ಲ ಒಳ್ಳೇದೇ ಆಗ್ತಿದೆಯಲ್ಲ, ಸರಿ ಹಾಗಾದ್ರೆ ಅವಳ ಕಡೆಯಿಂದ ಅವಳಿಗೆ ಕೆಟ್ಟದ್ ಮಾಡಕ್ ಆಗದೆ ಇದ್ರು ನಾನು ರಮಣನ ಕಡೆಯಿಂದ ಅವಳಿಗೊಂದು ಗತಿ ಕಾಣಿಸ್ತೀನಿ. ನಾನೀಗ ನನ್ನ ಎಲ್ಲಾ ಬುದ್ಧಿಯನ್ನ ಅವಳಿಗೇನಾದ್ರೂ ಮಾಡೋದನ್ನ ಬಿಟ್ಟು ರಮಣನಿಗೇನಾದ್ರೂ ಮಾಡೋದಕ್ಕೆ ನೋಡ್ತೀನಿ. ಆಗ ರಮಣನ ಕಡೆಯಿಂದನಾದ್ರೂ ರಾಧಾ ದೂರ ಆಗ್ತಾಳೆ ಅಂತ ಹಗಲು ರಾತ್ರಿ ಹೊಂಚಾಕಿ ಪ್ರೇಮ ರಾಧಾಳನ್ನ ರಮಣನಿಂದ ದೂರ ಮಾಡೋದಕ್ಕೆ ಒಂದೊಳ್ಳೆ ಸಂಚನ್ನ ತಯಾರು ಮಾಡ್ಕೋತಾಳೆ. ರಮಣನಿಗೆ ಅವರ ಊರಲ್ಲಿದ್ದ ಒಬ್ಬ ಕವಡೆ ಶಾಸ್ತ್ರ ಹೇಳೋನ ಮೇಲೆ ಅಪಾರ ನಂಬಿಕೆ ಇರುತ್ತೆ. ಆ ಕವಡೆ ಶಾಸ್ತ್ರದವನೇ ರಮಣನಿಗೆ ಶ್ರೀಮಂತ ಆಗ್ತೀಯಾ ಮತ್ತೆ ನಿನಗೆ ಮಕ್ಕಳು ಬಹಳ ತಡವಾಗಿ ಆಗ್ತಾರೆ ಅಂತ ಹೇಳಿರ್ತಾನೆ. ಮತ್ತೆ ರಮಣನ ಎಲ್ಲಾ ಕಷ್ಟ ಸುಖಗಳಿಗೂ ದಾರಿ ಅವನೇ ತೋರಿಸ್ತಿರ್ತಾನೆ. ಅವನ ಎಲ್ಲಾ ಭವಿಷ್ಯವಾಣಿ ಸರಿಯಾಗಿರುತ್ತೆ. ಅದಕ್ಕೆ ರಮಣ ಆ ಕವಡೆ ಶಾಸ್ತ್ರದವನನ್ನ ಸಾಧುಗಳ ಮಟ್ಟಿಗೆ ಗೌರವ ಕೊಟ್ಟು ಅವರನ್ನ ಪೂಜಿಸ್ತಿರ್ತಾನೆ. ಈ ವಿಷಯ ಹಗಲು ರಾತ್ರಿ ತಲೆ ಕೆಡಿಸ್ಕೊಂಡು ಹುಚ್ಚಿಯಾಗೆ ಸಂಚಾಗ್ತಿದ್ದ ಪ್ರೇಮಾಳಿಗೆ ಗೊತ್ತಾಗುತ್ತೆ. ನೋಡಿ, ದೇವರು ಕೆಟ್ಟದ್ ಮಾಡೋದಕ್ಕೂ ದಾರಿ ತೋರಿಸ್ತಾನೆ, ಒಳ್ಳೇದ್ ಮಾಡೋದಕ್ಕೂ ದಾರಿ ತೋರಿಸ್ತಾನೆ. ಆದ್ರೆ ಯಾವುದನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದು ನಮ್ಮ ಮೇಲೆ ಅವಲಂಬನೆ ಆಗಿರುತ್ತೆ. ಆ ದಾರಿಗಳ ಆಯ್ಕೆಗಳ ಆಧಾರದ ಮೇಲೆ ನಮ್ಮ ಕರ್ಮ ಫಲ ನಿರ್ಧಾರ ಆಗುತ್ತೆ. ಪ್ರೇಮ ರಮಣನಿಗೆ ಕೆಟ್ಟದ್ ಮಾಡೋದಕ್ಕೆ ಹುಚ್ಚಿಯಂತೆ ದಾರಿ ಹುಡುಕ್ತಿದ್ರಿಂದ ಅವಳಿಗೂ ದಾರಿ ಸಿಗುತ್ತೆ. ಅದನ್ನ ಅವಳು ಆಯ್ಕೆ ಕೂಡ ಮಾಡ್ಕೊಂಡ್ಬಿಡ್ತಾಳೆ. ಮತ್ತೆ ಅವಳ ಸಂಚನ್ನ ರಮಣ ಮತ್ತೆ ರಾಧಾಳ ಮೇಲೆ ಪ್ರಯೋಗ ಮಾಡಬೇಕು ಅಂತ ಉಚಿತ ಸಮಯಕ್ಕಾಗಿ ಕಾಯ್ತಾಳೆ. ಹೀಗಿರ್ಬೇಕಾದ್ರೆ ಕಾಲ ಕಳೆದಂತೆ ರಾಧಾ 8 ತಿಂಗಳ ತುಂಬು ಗರ್ಭಿಣಿ ಆಗಿರ್ತಾಳೆ. ಅವಳ ಹೆರಿಗೆ ಸುಸೂತ್ರವಾಗಿ ನಡೀಲಿ ಅಂತ ರಮಣ ಶಿವಪ್ಪನ ಆಶೀರ್ವಾದಕ್ಕಾಗಿ ರಾಧಾಳನ್ನ ಪಕ್ಕದ ಊರಿನ ಶಿವಪ್ಪನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿರ್ತಾನೆ. ರಾಧಾ ತುಂಬು ಗರ್ಭಿಣಿ ಆಗಿದ್ರಿಂದ ನಿಧಾನವಾಗಿ ಹೋಗಿ ಒಂದ್ 2-3 ದಿನದ ತನಕ ಆರಾಮವಾಗಿ ವಾಪಸ್ ಬರೋ ಯೋಜನೆ ಮಾಡ್ಕೊಂಡು ಹೋಗಿರ್ತಾರೆ. ಇದೇ ಒಳ್ಳೆ ಸಮಯ ಅಂತ ಪ್ರೇಮ ಮತ್ತೆ ಶಾಂತಿ ಇಬ್ರು ಆಳುಗಳನ್ನ ಕಳಿಸಿ ಆ ಕವಡೆ ಶಾಸ್ತ್ರದವನನ್ನ ಮನೆಗೆ ಕರೆಸ್ತಾರೆ. ಅವನು ಬರೋ ಅಷ್ಟರಲ್ಲಿ ಪ್ರೇಮ ಮತ್ತೆ ಶಾಂತಿ ಇಬ್ರು ಆಳುಗಳಿಂದ ಶಾಸ್ತ್ರದವನ ಆತಿಥ್ಯ ಸತ್ಕಾರ ಮಾಡೋದಕ್ಕೆ ಒಳ್ಳೊಳ್ಳೆ ವ್ಯಂಜನಗಳನ್ನ ರುಚಿ ರುಚಿಯಾದ ತಿಂಡಿ ತಿನಿಸುಗಳನ್ನ ತಯಾರು ಮಾಡ್ಕೋತಾರೆ. ಮತ್ತೆ ಶಾಸ್ತ್ರದವನು ಮನೆಗೆ ಬಂದಾಗ ಅವನ ಆತಿಥ್ಯ ಸತ್ಕಾರ ಬಹಳ ಅಚ್ಚುಕಟ್ಟಾಗಿ ನಡೆಯುತ್ತೆ. ಯಾವತ್ತೂ ಅವನ ಮನೆಗೆ ಬಂದಾಗ್ಲೆಲ್ಲ ಅವನ ಆಗು ಹೋಗುಗಳನ್ನ ರಾಧಾಳೆ ನೋಡ್ತಿದ್ಲು. ಪ್ರೇಮ ಮತ್ತೆ ಶಾಂತಿ ಅವನು ಬಂದಾಗ್ಲೆಲ್ಲ ಅವನಿಗೆ ಕ್ಯಾರೇನು ಅಂತಿರ್ಲಿಲ್ಲ. ಅಂತದ್ರಲ್ಲಿ ಇವತ್ತು ಇಷ್ಟೆಲ್ಲಾ ಸೇವೆ ಮಾಡ್ತಿರೋದನ್ನ ನೋಡಿ ಅವನಿಗೆ ಅನುಮಾನ ಬರುತ್ತೆ. ಓಹೋ, ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂದ್ರೆ ಏನೋ ದೊಡ್ಡದಾಗಿ ವಿಚಾರ ನಡೀತಿದೆ ಇಲ್ಲಿ ಅಂತ. ಆದ್ರೂ ಎಂದೂ ಅಷ್ಟೊಂದು ರುಚಿ ರುಚಿಯಾದ ಅಡುಗೆ ಮತ್ತೆ ಪ್ರೇಮ ಹಾಗೂ ಶಾಂತಿಯ ಸೇವೆಯನ್ನ ನೋಡದೇ ಇದ್ದ ಶಾಸ್ತ್ರದವನು ನೋಡೋಣ ಮುಂದೇನ್ ಮಾಡ್ತಾರೆ ಇವರು ಅಂತ ಅವರ ಆತಿಥ್ಯವನ್ನ ಸ್ವೀಕಾರ ಮಾಡಿ ಅವನನ್ನ ಕರೆಸ್ಕೊಂಡು ಇಷ್ಟೆಲ್ಲಾ ಸೇವೆ ಮಾಡಿದ ಉದ್ದೇಶವನ್ನ ಕೇಳ್ತಾನೆ. ಆಗ ಪ್ರೇಮ ಮತ್ತೆ ಶಾಂತಿ ಆಳುಗಳನ್ನ ಹೊರಗಡೆ ಕಳಿಸಿ ಏಕಾಂತವಾಗಿ ಶಾಸ್ತ್ರದವನಿಗೆ ಒಂದು ಸಹಾಯ ಕೇಳ್ತಾರೆ. ಅದನ್ನ ಮಾಡಿದ್ರೆ ನಿಮ್ಗೆ ನಾವು ನೀವು ಮತ್ತೆ ನಿಮ್ಮ ಪರಿವಾರದವರು ಕೂತು ತಿಂದ್ರು ಕರಗದೆ ಇರುವಷ್ಟು ದುಡ್ಡು ಮತ್ತೆ ಒಡವೆಗಳನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಅವರ ಮಾತನ್ನ ಕೇಳಿ ಶಾಸ್ತ್ರದವನಿಗೆ ಗಾಬರಿ ಆಗುತ್ತೆ. ಎಲ್ಲಿ ನನ್ನ ಕೈಯಿಂದ ಏನಾದ್ರೂ ಅನಾಚಾರ ಮಾಡಿಸ್ಬಿಡ್ತಾರೋ ಅಂತ. ಆದ್ರೂ ಏನಾಗುತ್ತೋ ನೋಡೋಣ, ಮೊದಲು ವಿಷಯ ಕೇಳೋಣ ಅಂತ ಸರಿ ಮೊದಲು ಏನ್ ಸಹಾಯ ಮಾಡಬೇಕು ಅದನ್ನ ಹೇಳಿ ಅಂತ ಕೇಳ್ತಾನೆ. ಆಗ ಕುಟಿಲ ಬುದ್ಧಿಯ ಪ್ರೇಮ, ಹೆಚ್ಚೇನಿಲ್ಲ, ನಿಮ್ಮನ್ನ ನಮ್ಮ ಯಜಮಾನ್ರು ತುಂಬಾ ನಂಬ್ತಾರೆ, ಅದಕ್ಕೆ ನೀವು ಅವರಿಗೆ ಒಂದ್ ಸುಳ್ಳು ಹೇಳ್ಬೇಕಷ್ಟೇ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಶಾಸ್ತ್ರದವನು, ಸುಳ್ಳ ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳ್ತಾನೆ.
ಆಗ ಶಾಂತಿ ಅವನ ಮುಂದೆ ದುಡ್ಡು ಮತ್ತೆ ಒಡವೆಗಳಿಂದ ತುಂಬಿದ್ದ ಒಂದು ಗಂಟನ್ನ ಬಿಸಾಕ್ತಾಳೆ. ಅದು ಝಳ್ಳಂದಿದ್ದನ್ನ ಕೇಳಿ ಅದನ್ನ ಬಿಚ್ಚಿ ನೋಡಿದಾಗ ಅಷ್ಟೊಂದು ದುಡ್ಡು ಮತ್ತೆ ಒಡವೆಗಳನ್ನ ಮೊದಲ ಬಾರಿಗೆ ನೋಡ್ತಿದ್ರಿಂದ ಶಾಸ್ತ್ರದವನ ಮನಸ್ಸಲ್ಲಿ ದುಡ್ಡಿನ ಬಗ್ಗೆ ಸ್ವಲ್ಪ ವ್ಯಾಮೋಹ ಹೆಚ್ಚಾಗುತ್ತೆ. ಅವನು ನಿಧಾನವಾಗಿ ಉಗುಳ್ನುಂಗಿ ಮೆಲುಧ್ವನಿಯಲ್ಲಿ ಏನ್ ಹೇಳ್ಬೇಕು ಅಂತ ಕೇಳ್ತಾನೆ. ಆಗ ಪ್ರೇಮ ಮತ್ತೆ ಶಾಂತಿ ಇಬ್ರು ಕುಟಿಲತೆಯ ಮುಗುಳ್ನಗ್ತಾ, ಪ್ರೇಮ, ಹೆಚ್ಚೇನಿಲ್ಲ. ನೀವು ನಮ್ಮ ಯಜಮಾನ್ರಿಗೆ ರಾಧಾಳ ಹೊಟ್ಟೆಯಿಂದ ಮಗು ಜನನವಾದಾಗ ಅದನ್ನೆಲ್ಲಾದ್ರೂ ನಮ್ಮ ಯಜಮಾನ್ರು ನೋಡಿದ್ರೆ, ಇಲ್ಲ ಮಗುನೇ ಅವ್ರನ್ನ ನೋಡಿದ್ರು ನಮ್ಮ ಯಜಮಾನ್ರ ಕಣ್ಣು ಹೊರಟೋಗಿ ಅವರು ಕುರುಡರಾಗ್ಬಿಡ್ತಾರೆ. ಮತ್ತೆ ಆ ಮಗು ಯಾರ ಹತ್ರ ಇರುತ್ತೋ ಅವರಿಗೆಲ್ಲ ಒಂದು ಭಯಾನಕ ಮಹಾಮಾರಿ ಹರಡಿ ಅವರ ಕುಟುಂಬ, ಊರು ಎಲ್ಲ ಆ ಮಹಾಮಾರಿಗೆ ಬಲಿಯಾಗಿ ಸರ್ವನಾಶ ಆಗ್ಬಿಡ್ತಾರೆ. ಇದನ್ನ ತಡೆಯೋದಕ್ಕಿರೋ ಒಂದೇ ಒಂದು ಮಾರ್ಗ, ರಾಧಾಳನ್ನ ಊರಿಂದ ಹೊರಗಡೆ ಇರೋ ಯಾವುದಾದ್ರೂ ಕಾಡಲ್ಲಿ ಮಗು ಹುಟ್ಟೋದಕ್ಕಿಂತ ಮೊದಲೇ ಅವಳನ್ನ ಮಗು ಸಮೇತ ಜೀವಂತವಾಗಿ ಸುಟ್ಟಾಕ್ಬೇಕು. ಆಗ ಮಾತ್ರ ಈ ಮಹಾಮಾರಿಯಿಂದ ಉಳ್ಕೊಳ್ಳೋದಕ್ಕೆ ಸಾಧ್ಯ. ನಿಮ್ಮ ಪ್ರಿಯ ರಾಧಾಳ ಹೊಟ್ಟೆಯಲ್ಲಿ ಜನನ ಪಡಿತಿರೋ ಮಗು ಸಾಮಾನ್ಯ ಮಗು ಅಲ್ಲ. ನಿಮ್ಮನ್ನ, ನಿಮ್ಮ ಊರನ್ನ ನುಂಗ ಬರ್ತಿರೋ ಯಮದೂತ ಅಂತ ನೀವು ನಮ್ಮ ಯಜಮಾನ್ರ ಮುಂದೆ ಸುಳ್ಳು ಭವಿಷ್ಯವಾಣಿ ಮಾಡಬೇಕು ಅಂತ ಹೇಳ್ತಾಳೆ. ಯಪ್ಪ, ತುಂಬು ಗರ್ಭಿಣಿಯನ್ನ ಜೀವಂತವಾಗಿ ಸುಟ್ಟಾಕ್ಬೇಕು ಅನ್ನೋ ಮಾತು ಕೇಳಿನೇ ಶಾಸ್ತ್ರಿಗೆ ತಲೆ ಸುತ್ತ ಬಂದ್ಬಿಡುತ್ತೆ. ಆದರೂ ಅವನು ನೀರು ಕುಡಿದು ಸುಧಾರಿಸ್ಕೊಂಡು ಅವನ ಕೈಯಲ್ಲಿದ್ದ ದುಡ್ಡಿನ ಗಂಟನ್ನ ಅವರ ಮುಂದೆ ಬಿಸಾಕಿ, ಯಾವುದೇ ಕಾರಣಕ್ಕೂ ಈ ಹೀನ ಕೃತ್ಯವನ್ನ ನಾನು ಮಾಡಲ್ಲ. ಎಂಥ ಧೂರ್ತರು ನೀವು, ಇನ್ನು ಹುಟ್ಟದೇ ಇರೋ ಮಗುವನ್ನ ಇಷ್ಟೊಂದು ಹೀನಾಯವಾಗಿ ಸಾಯಿಸ್ಬೇಕು ಅಂತ ಯೋಜನೆ ಮಾಡ್ತಿದ್ದೀರಲ್ಲ, ಥೂ ನಿಮ್ ಜನ್ಮಕ್ಕೆ ಅಂತ ಬೈತಾನೆ. ಆಗ ಪ್ರೇಮ ಶಾಂತಿ ಕಡೆ ನೋಡ್ತಾಳೆ. ಆಗ ಶಾಂತಿ ಮೊದಲಿಗಿಂತಲೂ ದುಪ್ಪಟ್ಟು ದೊಡ್ಡ ಹಣದ ಗಂಟನ್ನ ಅವನ ಮುಂದೆ ಬಿಸಾಕ್ತಾಳೆ. ಅಷ್ಟೊಂದು ದುಡ್ಡು ನೋಡಿ ಶಾಸ್ತ್ರಿ ಒಂದು ಕ್ಷಣಕ್ಕೆ ಸ್ತಬ್ಧ ಆಗ್ಬಿಡ್ತಾನೆ. ಆಗ ಪ್ರೇಮ ಹೇಳ್ತಾಳೆ, ನೋಡು ಶಾಸ್ತ್ರಿ, ರಾಧಾ ನಿನಗೆ ಅಕ್ಕನ ತಂಗಿನ, ಇಲ್ಲ ಮಗಳ, ಸಂಬಂಧಿನ, ಯಾವುದೋ ಬೀದಿ ನಾಯಿನ ಸಾಯಿಸ್ತೆ ಅನ್ಕೋ ಅಷ್ಟೇ. ಬರೀ ಒಂದೇ ಒಂದು ಚಿಕ್ಕ ಸುಳ್ಳಿಂದ ನಿನಗೆ ಸಂಬಂಧ ಇಲ್ದಿರೋ 2 ಜೀವ ಹೋಗುತ್ತಷ್ಟೇ. ಜನ ಹುಟ್ಟೋದು ಯಾಕಪ್ಪ? ಸಾಯೋದಕ್ಕೆ. ಅದು ಅವರಿಗೆ ಸ್ವಲ್ಪ ಬೇಗ ನಡೆಯುತ್ತಷ್ಟೇ. ಆದರೆ ನೀನು ಜೀವನ ಪೂರ್ತಿ ಕಷ್ಟಪಡದೆ ನಾವು ಕೊಡೋ ಹಣದಿಂದ ಸುಖವಾಗಿರ್ಬೋದು. ನಿನ್ನ ಮಕ್ಕಳು ಕೂಡ ಕೆಲಸ ಮಾಡೋ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾಳೆ. ಅವಳ ರಂಗುರಂಗಾದ ಕುಟಿಲ ಮಾತಿಂದ ಶಾಸ್ತ್ರಿಯ ತಲೆ ಕೆಟ್ಟೋಗುತ್ತೆ. ಆದ್ರೂ ಅವನು ತೊದಲ್ತಾ ಮೆಲುಧ್ವನಿಯಲ್ಲಿ, ಇಲ್ಲ, ನಾನು ಸುಳ್ಳು ಹೇಳಲ್ಲ ಅಂತ ಹೇಳ್ತಾನೆ. ಆಗ ಪ್ರೇಮ ಅವನಿಗೆ ಇನ್ನೊಂದು ಪ್ರಸ್ತಾವನೆ ಕೊಡ್ತಾಳೆ. ನಿನ್ನೆಲ್ಲಾದ್ರೂ ಈ ಒಂದು ಸುಳ್ಳು ಹೇಳಿದ್ರೆ, ಏನ್ ನೀನ್ ಈಗ ನೋಡಿದ್ಯೋ ಅದರ ಜೊತೆಗೆ ಇನ್ನೂ 3 ಪಟ್ಟು ಹೆಚ್ಚು ಹಣವನ್ನ ಕೆಲಸ ಮುಗಿದ ನಂತರ ನಿನಗೆ ನಾವು ಕೊಡ್ತೀವಿ ಅಂತ ಹೇಳ್ತಾಳೆ. ಮುಗೀತು. ಇಲ್ಲಿಗೆ ಶಾಸ್ತ್ರಿಯ ಒಳ್ಳೆತನ ಅಷ್ಟು ದುಡ್ಡಿಗೆ ಮಾರಾಟ ಆಗ್ಬಿಡುತ್ತೆ. ಶಾಸ್ತ್ರಿ ಹಣದ ಮೋಹಕ್ಕೆ ಸಿಲುಕಿ ಅವ್ರು ಹೇಳಿದ ಹಾಗೆ ಸುಳ್ಳು ಹೇಳ್ತೀನಿ ಅಂತ ಒಪ್ಕೋತಾನೆ. ಆದರೆ ಇಷ್ಟು ದೊಡ್ಡ ವಿಷಯ ಹೇಳ್ತಿದ್ದಾನೆ ಅಂದರೆ ರಮಣನಿಗೂ ಒಂದು ನಂಬಿಕೆ ಬರಬೇಕಲ್ವಾ. ಆದರೆ ಅದಕ್ಕೂ ಪ್ರೇಮ ಒಂದು ಯೋಜನೆ ಹಾಕಿರ್ತಾಳೆ. ಏನಂದ್ರೆ, ಶಾಸ್ತ್ರಿಗಳು ಆ ಸುಳ್ಳನ್ನ ಹೇಳಿದ ನಂತರ ರಮಣನಿಗೆ ಇನ್ನೊಂದು ಸುಳ್ಳು ಹೇಳಬೇಕು. ಏನಂದ್ರೆ, ನೀವು ರಮಣನ ಮಗುವಿನ ಬರೀ ಭವಿಷ್ಯವಾಣಿ ಮಾಡಿದ್ದಕ್ಕೇನೆ ಮೊದಲು ಭವಿಷ್ಯವಾಣಿ ಮಾಡಿದವನಿಗೇನೆ, ಅಂದ್ರೆ ನಿಮಗೇನೆ ಏನಾದ್ರೂ ಕೆಟ್ಟದಾಗುತ್ತೆ. ಅದೇ ಮಗುವಿನ ಮೃತ್ಯು ತಾಂಡವದ ಆರಂಭ. ಭವಿಷ್ಯವಾಣಿ ಮಾಡಿದ್ದಕ್ಕೆ ನೀವೇ ಮೊದಲು ಆ ಮಗುವಿನ ಪ್ರಕೋಪಕ್ಕೆ ಗುರಿಯಾಗ್ತೀರಿ ಅಂತ ಹೇಳಬೇಕು. ಇದಾದ್ಮೇಲೆ ನಾವು ಅವತ್ತು ರಾತ್ರಿನೇ ಆಳುಗಳಿಂದ ನಿಮ್ಮ ಮನೆಗೆ ಬೆಂಕಿ ಹಚ್ಚಿಸ್ಬಿಡ್ತೀವಿ. ಆ ದುರ್ಘಟನೆಯಿಂದ ರಮಣ ನಿಮ್ಮ ಮಾತು ನಂಬ್ತಾನೆ ಅಂತ ಹೇಳ್ತಾಳೆ. ಶಾಸ್ತ್ರಿಗೆ ಅಷ್ಟು ದೊಡ್ಡ ಪಾಪದ ಕೆಲಸ ಮಾಡೋದಕ್ಕೆ ಮೈಯೆಲ್ಲ ನಡುಗ್ತಿರುತ್ತೆ. ಆದರೆ ಹಣದ ಮೋಹ ಅವನಿಗೆ ಮಂಡ ಧೈರ್ಯ ಕೊಟ್ಟಿರುತ್ತೆ. ಶಾಸ್ತ್ರಿ ಸರಿ ಅಂತ ಒಪ್ಕೊಂಡು ದುಡ್ಡಿನ 2 ಗಂಟನ್ನು ಎತ್ಕೊಂಡು ಮನೆಗೆ ವಾಪಸ್ ಹೋಗ್ತಾನೆ. ಮಾರನೇ ದಿನ ರಮಣ ಮತ್ತೆ ರಾಧಾ ಮನೆಗೆ ವಾಪಸ್ ಬರ್ತಾರೆ. ಅದರ ಮಾರನೇ ದಿನ ಶಾಸ್ತ್ರಿ ಅವನ ಕೆಲಸ ಮುಗಿಸೋದಕ್ಕೆ ಅಂತ ನಾಟಕದ ಸೊಪ್ಪೆ ಮುರೆ ಹಾಕೊಂಡು ರಮಣನ ಮನೆಗೆ ಬರ್ತಾನೆ. ಶಾಸ್ತ್ರಿ ಮನೆಗೆ ಬಂದ ತಕ್ಷಣ ಗರ್ಭಿಣಿಯಾಗಿದ್ರು ರಾಧಾ ಓಡ್ ಬಂದು ಅವರ ಆತಿಥ್ಯ ಸತ್ಕಾರವನ್ನ ಮಾಡೋದಕ್ಕೆ ಮುಂದಾಗ್ತಾಳೆ. ಆದ್ರೆ ಹಣದ ಮೋಹದಲ್ಲಿ ಮುಳುಗಿದ್ದ ಶಾಸ್ತ್ರಿ ಅವಳ ಆತಿಥ್ಯವನ್ನ ಸ್ವೀಕಾರ ಮಾಡಲ್ಲ. ನಾನು ರಮಣನ ಹತ್ರ ಒಂದು ಮುಖ್ಯ ವಿಚಾರ ಮಾತಾಡೋಕೆ ಬಂದಿದ್ದೀನಿ, ಅವರಿದ್ರೆ ಕರೀರಿ ಅಂತ ಗತ್ತಿನಲ್ಲಿ ಹೇಳ್ತಾನೆ. ಆಗ ರಾಧಾಳಿಗೆ ಶಾಸ್ತ್ರಿಯ ಎಂದೂ ಇಲ್ಲದ ವಿಚಿತ್ರ ನಡವಳಿಕೆ ನೋಡಿ ಸ್ವಲ್ಪ ಬೇಸರ ಆಗುತ್ತೆ. ಆದ್ರೆ ಅವರೇನೋ ಬೇಜಾರಲ್ಲಿರ್ಬೇಕು ಅಂತ ಅನ್ಕೊಂಡು ರಮಣನನ್ನ ಕರೀತಾಳೆ. ಶಾಸ್ತ್ರಿ ರಮಣನನ್ನ ಏಕಾಂತವಾಗಿ ಮಾತಾಡಬೇಕು ಅಂತ ಊರಿಂದ ಹೊರಗಡೆ ಕರ್ಕೊಂಡು ಹೋಗ್ತಾನೆ. ಅವನ ಮುಖದಲ್ಲಿದ್ದ ಆತಂಕ ನೋಡಿ ರಮಣ, ಏನ್ ವಿಷಯ ಶಾಸ್ತ್ರಿಗಳೇ, ಏನಾಯ್ತು ಅಂತ ಕೇಳ್ತಾನೆ. ಆಗ ಶಾಸ್ತ್ರಿ, ರಮಣ, ಈ ವಿಷಯ ನಿನಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಇದನ್ನು ಕೇಳಿದ್ರೆ ನೀನು ಹೇಗೆ ವರ್ತನೆ ಮಾಡ್ತೀಯೋ ಅಂತ ಭಯ ಆಗ್ತಿದೆ ನನಗೆ ಅಂತ ಹೇಳ್ತಾನೆ. ಆಗ ರಮಣ, ಭಯ ಪಡುವಂಥ ವಿಷಯ ಏನು? ಅದೇನಾದರೂ ಆಗಿರಲಿ, ನಾನು ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ತಿಲ್ಲ, ನಿಸ್ಸಂಕೋಚವಾಗಿ ಹೇಳಿ ಅಂತ ಕೇಳ್ತಾನೆ. ಆಗ ಶಾಸ್ತ್ರಿ ನಡುಕು ಧ್ವನಿಯಲ್ಲಿ, ಇದು ನಿನ್ನ ವಿಚಾರ ಆಗಿದ್ರೆ ನಾನು ಧೈರ್ಯವಾಗಿ ಹೇಳ್ಬಿಡ್ತಿದ್ದೆ, ಆದರೆ ಈ ವಿಚಾರ ನಿನಗೆ ಹುಟ್ಟೋ ಮಗುದು ಅಂತ ಹೇಳ್ತಾನೆ. ಆಗ ರಮಣ, ಹೌದಾ, ಹಾಗಾದ್ರೆ ಬೇಗ ಹೇಳಿ, ನಾನು ನನಗೆ ಹುಟ್ಟೋ ಮಗುವಿನ ಬಗ್ಗೆ ಬಹಳ ಕಾತುರದಲ್ಲಿದ್ದೀನಿ ಅಂತ ಹೇಳ್ತಾನೆ. ಆಗ ಶಾಸ್ತ್ರಿ, ಇದು ಸಂತೋಷ ಪಡೋ ವಿಷಯ ಅಲ್ಲ. ನೋಡು,
ನಾನು ನಿನಗೆ ಹುಟ್ಟೋ ಮಗುವಿಂದು ಕವಡೆ ಶಾಸ್ತ್ರದಿಂದ ಭವಿಷ್ಯ ನೋಡಿದೆ. ನಿನ್ನ ಮಗುವಿಂದ ನಿನಗೆ ಗಂಡಾಂತರ ಇದೆ ಅಂತ ಹೇಳ್ತಾನೆ. ಆಗ ರಮಣ, ಗಂಡಾಂತರನ? ಏನ್ ಗಂಡಾಂತರ ಅಂತ ಕೇಳ್ತಾನೆ. ಆಗ ಶಾಸ್ತ್ರಿ, ನಿನ್ನ ಮಗು ಹುಟ್ಟಿದ ಮೇಲೆ ನೀನದರ ಮುಖ ನೋಡಿದ ಮರುಕ್ಷಣಕ್ಕೇನೆ ನಿನ್ನ ಕಣ್ಣು ಹೋಗಿ ನೀನು ಕುರುಡ ಆಗ್ತೀಯಾ. ಮತ್ತೆ ಆ ಮಗು ಹುಟ್ಟಿದ್ದಕ್ಕೆ ನಿನಗೆ, ನಿನ್ನ ಪರಿವಾರದವರಿಗೆ, ಹಾಗೆ ನಿನ್ನ ಪ್ರೀತಿಯ ಊರಿಗೆಲ್ಲ ಒಂದು ಮಹಾಮಾರಿ ತಗುಲುತ್ತೆ ಅಂತ ಹೇಳ್ತಾನೆ. ಆಗ ರಮಣ, ಏನ್ ಹೇಳ್ತಿದ್ದೀರಾ ಶಾಸ್ತ್ರಿಗಳೇ, ಇದೆಲ್ಲ ಹೇಗ್ ಸಾಧ್ಯ ಅಂತ ಕೇಳ್ತಾನೆ. ಆಗ ಶಾಸ್ತ್ರಿ, ಇದುವರೆಗೂ ನಾನು ನಿನಗೆ ಮಾಡಿರೋ ಭವಿಷ್ಯವಾಣಿ ಯಾವತ್ತೂ ಸುಳ್ಳಾಗಿಲ್ಲ, ಹೌದು ತಾನೆ? ಇದು ಅಷ್ಟೇ, ನಾನು ಹೇಳ್ತಿಲ್ಲ, ಕವಡೆ ಶಾಸ್ತ್ರ ಹೇಳ್ತಿದೆ. ನಿನಗೆ ಹುಟ್ಟೋ ಮಗು ಸಾಮಾನ್ಯ ಮಗು ಅಲ್ಲ, ಅದು ನಿನ್ನ ಊರನ್ನ ಸರ್ವನಾಶ ಮಾಡಕ್ ಬರ್ತಿರೋ ಯಮದೂತ ಅಂತ ಹೇಳ್ತಾನೆ. ಆಗ ತುಂಬಾ ಹೊತ್ತು ಶಾಸ್ತ್ರಿಯ ಸುಳ್ಳಿನ ಕಂತೆಗಳ ಮಾತುಕತೆ ನಡೆದ ನಂತರ ರಮಣ ಬೇಜಾರಲ್ಲಿ, ಇದಕ್ಕೆ ಪರಿಹಾರ ಏನು ಇಲ್ವಾ ಅಂತ ಕೇಳ್ತಾನೆ. ಆಗ ಶಾಸ್ತ್ರಿ ಪ್ರೇಮ ಹೇಳ್ಕೊಟ್ಟಾಗೆ, ಈ ಸಮಸ್ಯೆಯಿಂದ ಉಳ್ಕೊಳ್ಳೋದಕ್ಕೆ ಇರೋದು ಒಂದೇ ದಾರಿ. ಅದೇನಂದ್ರೆ, ನಿನ್ನ ಗರ್ಭಿಣಿ ಪತ್ನಿಯನ್ನ ಊರಿಂದ ಹೊರಗಡೆ ಕಾಡಲ್ಲಿ ಮಗು ಹುಟ್ಟೋದಕ್ಕಿಂತ ಮೊದಲನೇ ತಾಯಿ ಮತ್ತೆ ಮಗುವನ್ನ ಜೀವಂತವಾಗಿ ಸುಟ್ಟಾಕ್ಬೇಕು. ಆಗ್ಲೇ ನಿನ್ನ ಮಗುವಿನಿಂದ ಹರಡೋ ಮಹಾಮಾರಿಯಿಂದ ಎಲ್ರೂ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು ಅಂತ ಹೇಳ್ತಾನೆ. ಶಾಸ್ತ್ರಿಯ ಕೆಟ್ಟ ಮಾತನ್ನ ಕೇಳಿದ ತಕ್ಷಣ ರಮಣನ ಕಣ್ಣು ಕೆಂಪಾಗಿ ಅವನಿಗೆ ಕೋಪ ನೆತ್ತಿಗೇರುತ್ತೆ. ರಮಣ ಶಾಸ್ತ್ರಿಯ ಕೊರಳುಪಟ್ಟಿ ಹಿಡ್ಕೊಂಡು, ಲೇ ಶಾಸ್ತ್ರಿ, ಏನೋ ಬೊಗಳ್ತಿದ್ಯಾ ಅಂತ ರೇಗಾಡ್ತಾನೆ. ಆಗ ಶಾಸ್ತ್ರಿ ಭಯದಲ್ಲಿ, ನೋಡು, ನಾನು ಮೊದಲೇ ಹೇಳ್ದೆ ಸಮಸ್ಯೆ ಮತ್ತೆ ಅದರ ಉಪಾಯ ಬಹಳ ಘೋರವಾಗಿದೆ ಅಂತ, ನೀನು ಕೋಪ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ಯಾ ಅಂತ ಹೇಳ್ತಾನೆ. ಆಗ ರಮಣ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಅವನನ್ನ ಬಿಡ್ತಾನೆ. ಆಗ ಶಾಸ್ತ್ರಿ, ನೋಡು, ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಿನಗೆ ನನ್ನ ಬಗ್ಗೆ ಒಂದು ಕರಾಳ ಸತ್ಯ ಹೇಳ್ತೀನಿ ಕೇಳು. ಶಾಸ್ತ್ರಿ ಮೊಸಳೆ ಕಣ್ಣೀರಿಡ್ತಾ ಹೇಳ್ತಾನೆ, ನಿನ್ನ ಮಗುವಿನ ಭವಿಷ್ಯವಾಣಿ ಮಾಡಿದ್ದಕ್ಕೆ ಅದರ ಪ್ರಕೋಪಕ್ಕೆ ಮೊದಲು ಬಲಿಯಾಗೋದೇ ನಾನು, ಗೊತ್ತಾ ನಿನಗೆ? ಈಗ ಎಲ್ರಿಗಿಂತ ಮೊದಲು ನನಗೆ ಕಿಡ್ಕಾಗೋದು ನಿನ್ನ ಮಗುವಿನ ಸತ್ಯ ಹೇಳಿದ್ದಕ್ಕೆ. ನನ್ನ ಜೀವನವನ್ನ ಪಣಕ್ಕಿಟ್ಟು ನಿನಗೆ ನನಗೆ ಸತ್ಯವನ್ನ ಹೇಳಿದ್ದೀನಿ. ನಾನು ಸುಮ್ಮನೆ ಇದ್ದು ಊರು ಬಿಟ್ಟು ಹೋಗಿದ್ದಿದ್ರೆ ನಾನು ಬದುಕ್ತಿದ್ದೆ, ಆದ್ರೆ ನಾನು ಎಲ್ಲರನ್ನೂ ಕಾಪಾಡೋದಕ್ಕೆ ದಾರಿ ಹುಡುಕ್ತಿದ್ದೀನಿ. ಅದರ ಸಲುವಾಗಿ ಈಗ ಮೊದಲು ಬಲಿಯಾಗೋದೇ ನಾನು, ಗೊತ್ತಾ ನಿನಗೆ ಅಂತ ಹೇಳ್ತಾನೆ. ಅಷ್ಟೇ, ಬರೀ ಅಷ್ಟೇ ಹೇಳೋದು. ಅದರ ಮರುಕ್ಷಣವೇ ವಿಧಿ ಆಟ ಅನ್ನೋದು, ರಮಣನ ದುರಾದೃಷ್ಟ ಅನ್ನೋದು ಗೊತ್ತಿಲ್ಲ. ಶಾಸ್ತ್ರಿ ಅವನ ಬಗ್ಗೆ ಅವನು ಸುಳ್ಳು ಹೇಳ್ಕೊಂಡ ಮರುಕ್ಷಣವೇ ಅವನಿಗೆ ಒಂದು ನಾಗರಹಾವು ಕಚ್ಚಿಬಿಡುತ್ತೆ. ಶಾಸ್ತ್ರಿ ನೋವಲ್ಲಿ ಒದ್ದಾಡ್ತಿರ್ತಾನೆ. ಅವನ ಬಾಯಲ್ಲಿ ವಿಷದ ಕಾರಣ ನೊರೆ ಬರೋದಕ್ಕೆ ಶುರುವಾಗುತ್ತೆ. ಸಾಯ್ತಿರ್ಬೇಕಾದ್ರೂ ಶಾಸ್ತ್ರಿ ನಿಜ ಹೇಳ್ಬೋದಾಗಿತ್ತು. ಆದ್ರೆ ಆಗ್ಲೂ ಶಾಸ್ತ್ರಿ, ನೋಡಿದ್ಯಾ, ನಾನೇ ಮೊದಲು ಬಲಿಯಾಗಿದ್ದು ಅಂತ ಹೇಳಿ ಮೂರ್ಛೆ ಹೋಗ್ತಾನೆ. ರಮಣ ತಕ್ಷಣ ಶಾಸ್ತ್ರಿಯನ್ನ ವೈದ್ಯರ ಬಳಿ ಕರ್ಕೊಂಡು ಹೋಗ್ತಾನೆ. ಶಿವನ ವಿಚಿತ್ರ ಲೀಲೆ ಅನ್ನೋ ಹಾಗೆ, ಚಮತ್ಕಾರದ ಹಾಗೆ ಆ ಶಾಸ್ತ್ರಿ ಉಳ್ಕೊಂಡ್ಬಿಡ್ತಾನೆ. ಮತ್ತೆ ರಮಣನಿಗೆ ಇನ್ನೂ ಸುಳ್ಳುಗಳ ಮೇಲೆ ಸುಳ್ಳು ಹೇಳ್ತಾನೆ. ಮಾರನೇ ದಿನ ಪ್ರೇಮ ಸಂಚಿನ ಪ್ರಕಾರ ಶಾಸ್ತ್ರಿಯ ಮನೆಗೆ ಬೆಂಕಿ ಇಡಿಸ್ತಾಳೆ. ಶಾಸ್ತ್ರಿ ಆಗ್ಲೂ ನಾನು ಸಾಯ್ತಾ ಸಾಯ್ತಾ ಬದುಕ್ತೆ ಅನ್ನೋ ಹಾಗೆ ನಾಟಕ ಮಾಡಿ ಎಲ್ರಿಗೂ ತೋರಿಸ್ತಾನೆ. ಹೀಗೆ ಪ್ರೇಮ ಶಾಸ್ತ್ರಿಯ ಜೊತೆ ಸೇರಿ ಒಂದರ ಮೇಲೆ ಇನ್ನೊಂದು ನಾಟಕ ಆಡ್ತಾನೆ ಹೋಗ್ತಾಳೆ. ಶಾಸ್ತ್ರಿಯ ಮೇಲೆ ಒಂದರ ಮೇಲೆ ಇನ್ನೊಂದು ಗಂಡಾಂತರಗಳು ಬರ್ತಿದ್ದನ್ನ ನೋಡಿ ರಮಣನ ಮನಸ್ಸು ಹೊಡೆದೋಗುತ್ತೆ. ಅದಕ್ಕೆ ರಮಣ ರಾತ್ರಿ ಪೂರ್ತಿ ಅವನ ಮಗು ಮತ್ತೆ ರಾಧಾಳ ಬಗ್ಗೆ ಚಿಂತೆ ಮಾಡ್ತಾ ಕಣ್ಣೀರಿಡ್ತಾನೆ. ರಾತ್ರಿ ಎಲ್ಲ ಯೋಚಿಸಿದ ನಂತರ ರಮಣ ಒಂದು ಕಟು ನಿರ್ಧಾರಕ್ಕೆ ಬರ್ತಾನೆ. ಒಂದು ಪರಿವಾರವನ್ನ ಕಾಪಾಡೋದಕ್ಕೆ ಅದರ ಒಬ್ಬ ಸದಸ್ಯನನ್ನ ಬಲಿ ಕೊಟ್ಟರು ತಪ್ಪಿಲ್ಲ, ಹಾಗೆ ಒಂದು ಇಡೀ ಊರನ್ನ ಕಾಪಾಡೋದಕ್ಕೆ ಒಂದು ಪರಿವಾರವನ್ನ ಬಲಿ ಕೊಟ್ಟರು ತಪ್ಪಿಲ್ಲ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನನ್ನ ಈ ನಿರ್ಧಾರದಿಂದ 2 ಜೀವಗಳನ್ನ ಬಲಿ ಕೊಡೋದ್ರಿಂದ ಸಾವಿರಾರು ಜನರ ಜೀವ ಉಳಿಯುತ್ತೆ ಅನ್ನೋದಾದ್ರೆ ಇದೇ ಸರಿ ಅಂತ ರಮಣ ಗಟ್ಟಿ ಮನಸ್ಸು ಮಾಡಿಕೊಂಡು ಶಾಸ್ತ್ರಿ ಹೇಳಿದ ಹಾಗೆ ರಾಧಾಳನ್ನ ಮಗು ಸಮೇತ ಜೀವಂತವಾಗಿ ಸುಟ್ಟಾಕ್ಬೇಕು ಅಂತ ನಿರ್ಧಾರ ಮಾಡ್ತಾನೆ. ಮಾರನೇ ದಿನ ರಮಣ ಬಾಡಿಗೆ ಆಳುಗಳನ್ನ ಕರೆಸಿ ರಾಧಾಳನ್ನ ಸುಟ್ಟಾಕೋ ಯೋಚನೆ ಮಾಡ್ತಾನೆ. ರಮಣ ರಾಧಾಳಿಗೆ ಪಕ್ಕದ ಊರಿನ ಕಾಡಲ್ಲಿರೋ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವಪ್ಪನ ದರ್ಶನ ಮಾಡ್ಕೊಂಬರೋಣ ನಡಿ ಅಂತ ಕರೀತಾನೆ. ಆಗ ರಾಧಾ, ಸ್ವಲ್ಪ ದಿನಗಳ ಹಿಂದೆ ಅಷ್ಟೇ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ, ಇನ್ನೊಂದ್ಸಲ ಯಾಕ್ರಿ? ಆ ಶಿವಪ್ಪನ ಆಶೀರ್ವಾದ ನಮ್ಮ ಮೇಲೆ ಸದಾ ಇದ್ದೇ ಇರುತ್ತೆ, ನನಗೆ ಈ ಸ್ಥಿತಿಯಲ್ಲಿ ಪ್ರಯಾಣ ಮಾಡೋಕ್ಕಾಗಲ್ಲ ಕಣ್ರಿ ಅಂತ ರಾಧಾ ಬರಲ್ಲ ಅಂತ ನಿರಾಕರಿಸ್ತಾಳೆ. ಆಗ ರಮಣ, ಇಲ್ಲ, ನಾನು ಮಗುಗೆ ಏನು ತೊಂದರೆ ಆಗದೆ ಹುಟ್ಲಿ ಅಂತ ಹರಕೆ ಮಾಡ್ಕೊಂಡಿದ್ದೀನಿ, ಅದಕ್ಕೆ ನಾವಲ್ಲಿಗೆ ಹೋಗಲೇಬೇಕು, ಇದೊಂದ್ಸಲ ಹೋಗ್ಬರೋಣ, ಆಮೇಲೆ ನನ್ನನ್ನು ಎಲ್ಲೂ ಕರೆಯಲ್ಲ ಅಂತ ತುಂಬ ಒತ್ತಾಯ ಮಾಡಿ ಅವಳನ್ನ ಕಾಡಿನ ಕಡೆ ಕರ್ಕೊಂಡು ಹೋಗೇ ಬಿಡ್ತಾನೆ. ರಮಣ ಮತ್ತೆ ರಾಧಾಳ ಜೊತೆ ಇನ್ನೊಂದು ಗಾಡಿಯಲ್ಲಿ ಒಂದು 4-5 ಜನ ಆಳುಗಳು ಸಹ ಬರ್ತಿರ್ತಾರೆ. ರಮಣ ಎಲ್ರಿಗೂ ದುಡ್ಡು ಕೊಟ್ಟು ತಯಾರು ಮಾಡಿರ್ತಾನೆ. ಪಕ್ಕದ ಊರು ಬರುತ್ತೆ, ಅದರ ಕಾಡು ಕೂಡ ಹಿಂದೆ ಹೋಗ್ಬಿಡುತ್ತೆ. ಆಗ ರಾಧಾ, ಎಲ್ರಿ, ದೇವಸ್ಥಾನ ಬರಲೇ ಇಲ್ಲ, ಇನ್ನು ಎಷ್ಟು ಹೊತ್ತು ಅಂತ ಕೇಳ್ತಾಳೆ. ಆಗ ರಮಣ, ಇನ್ನು ಸ್ವಲ್ಪ ದೂರ ಅಷ್ಟೇ, ಮುಂದಿನ ಊರಲ್ಲಿ ಅಂತ ಹೇಳ್ತಾ ಹೇಳ್ತಾ ಅವಳನ್ನ ತುಂಬಾನೇ ದೂರದ ದಟ್ಟವಾದ ಕಾಡಿಗೆ ಕರ್ಕೊಂಡ್ಬರ್ತಾನೆ. ಕಾಡಿಗೆ ತಲುಪುವಷ್ಟರಲ್ಲಿ ರಮಣ ನೀರಿನಲ್ಲಿ ನಿದ್ದೆ ಬರೋ ಔಷಧಿ ಬೆರೆಸಿ ಅವಳಿಗೆ ಕುಡಿಸಿದ್ರಿಂದ ರಾಧಾ ಗಾಢವಾದ ನಿದ್ದೆಯಲ್ಲಿರ್ತಾಳೆ. ಆಗ ಆಳುಗಳು ಅವಳನ್ನ ಒಂದು ಮರಕ್ಕೆ ಕಟ್ಟಾಕಿ ಅವಳನ್ನ ಸುಡೋದಕ್ಕೆ ಅವಳ ಸುತ್ತ ಕಟ್ಟಿಗೆಗಳನ್ನ ಜೋಡಿಸ್ತಿರ್ತಾರೆ. ಆಗ ರಮಣ
ಕೊನೆ ಸಲ ರಾಧಾಳ ಹಣೆಗೆ ಮುತ್ತಿಟ್ಟು ಅವಳ ಹೊಟ್ಟೆಯನ್ನ ಸವರಿ ಮಗುಗೆ ನನ್ನನ್ನ ಕ್ಷಮಿಸ್ಬಿಡು ಕಂದ, ನಾನಿದನ್ನ ಮಾಡ್ಲೇಬೇಕು ಅಂತ ಹೇಳಿ ನನ್ನ ಕೈಲಿ ಇದನ್ನೆಲ್ಲ ನೋಡಕ್ಕಾಗಲ್ಲ, ನೀವು ಸರಿಯಾಗಿ ಕೆಲಸ ಮುಗಿಸ್ಕೊಂಡ್ ಬನ್ನಿ ಅಂತ ರಮಣ ಆಳುಗಳಿಗೆ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ರಮಣ ಹೋದ ಸ್ವಲ್ಪ ಹೊತ್ತಲ್ಲಿ ರಾಧಾಳಿಗೆ ಎಚ್ಚರಿಕೆ ಆಗುತ್ತೆ. ಅವಳನ್ನ ಮರಕ್ಕೆ ಕಟ್ಟಾಕಿರೋದನ್ನ ನೋಡಿ ಅವಳಿಗೆ ಸ್ವಲ್ಪ ಗಾಬರಿ ಆಗುತ್ತೆ. ಮತ್ತೆ ಅವಳ ಸುತ್ತ ಕಟ್ಟಿಗೆಗಳನ್ನ ಜೋಡಿಸಿರೋದನ್ನ ನೋಡಿ ರಾಧಾ ಭಯದಲ್ಲಿ ಇದೇನ್ ಮಾಡ್ತಿದ್ದೀರಾ, ನಮ್ಮ ಯಜಮಾನ್ರೆಲ್ಲಿ ಹೋದ್ರು, ರೀ ರೀ ಅಂತ ಕೂಗಿ ಕರೀತಾಳೆ. ಆಗ ಅಲ್ಲಿದ್ದ ಒಬ್ಬ ಆಳು ಸುಮ್ಮನೆ ಕಿರ್ಚಾಡ್ಬೇಡ, ನಿನ್ನ ನಾವು ಸುಟ್ಟಾಕ್ತಿದೀವಿ, ಬಾಯಿ ಮುಚ್ಕೊಂಡು ನಿಂತ್ಕೋ, ನೋವು ಕಮ್ಮಿ ಆಗುತ್ತೆ ಅಂತ ಹೇಳ್ತಾನೆ. ಆಗ ರಾಧಾ ಏನ್ ಹೇಳ್ತಿದ್ದೀರಾ ನೀವು, ಯಾಕೆ ಹೀಗೆ ಮಾಡ್ತಿದ್ದೀರಾ, ಎಲ್ಲಿ ನಮ್ಮ ಯಜಮಾನ್ರು, ದಯವಿಟ್ಟು ನನ್ನನ್ನ ಬಿಟ್ಬಿಡಿ, ನಾನು ತುಂಬು ಗರ್ಭಿಣಿ ಅಂತ ಬೇಡ್ಕೋತಾಳೆ. ಆಗ ಆಳು ಹಾ ಅದಕ್ಕೇನೆ ನಿನ್ನನ್ನು ಸುಟ್ಟಾಕ್ತಿರೋದು, ನೀನು ನಡತೆ ಕೆಟ್ಟೋಳು, ನಿನ್ನ ಹೊಟ್ಟೆಯಲ್ಲಿರೋ ಮಗು ನಿನ್ನ ಯಜಮಾನ್ರದಲ್ವಂತೆ, ಅದಕ್ಕೆ ನಿನ್ನ ಅವನೇ ಮೋಸದಿಂದ ಇಲ್ಲಿ ಕರ್ಕೊಂಡ್ಬಂದು ಸುಟ್ಟಾಕಿ ಅಂತ ಹೇಳೋದಾ ಅಂತ ಸುಳ್ಳು ಹೇಳ್ಬಿಡ್ತಾನೆ. ರಮಣ ಆಳುಗಳಿಗೆ ಈ ಕೆಲಸದ ಬಗ್ಗೆ ಏನು ಕಾರಣ ಕೇಳದೆ ಸುಮ್ಮನೆ ಕೆಲಸ ಮಾಡಿ ಅಷ್ಟೇ, ನಿಮಗೆ ಬೇಕಾದಷ್ಟು ದುಡ್ಡು ಸಿಗುತ್ತೆ ಅಂತ ಹೇಳಿರ್ತಾನೆ. ಹಾಗಾಗಿ ಆಳುಗಳಿಗೆ ಯಾಕೆ ರಾಧಾಳನ್ನ ಬೆಂಕಿಗೆ ಆಹುತಿ ಕೊಡ್ತಿದ್ದಾರೆ ಅನ್ನೋದು ಗೊತ್ತಿರಲ್ಲ. ಅದಕ್ಕೆ ರಾಧಾ ಕೇಳ್ತಿದ್ದಾಳೆ ಅಂದ್ರೆ ಏನಾದ್ರೂ ಒಂದು ಹೇಳ್ಬೇಕಲ್ವಾ, ಅದಕ್ಕೆ ಆಳು ಅಂತ ಭಯಂಕರವಾದ ಸುಳ್ಳನ್ನ ಹೇಳ್ಬಿಡ್ತಾನೆ. ರಾಧಾಗೆ ಅವನ ಮಾತು ನಂಬಕ್ಕೆ ಆಗ್ತಿರಲ್ಲ. ಅವಳಿಗೆ ಅವನ ಮಾತು ಕೇಳಿ ನಗಬೇಕೋ ಅಳಬೇಕೋ ಒಂದು ಗೊತ್ತಾಗ್ತಿರಲ್ಲ. ಅವಳಿಗೆ ಆಶ್ಚರ್ಯ ಆಗ್ತಿರುತ್ತೆ, ಇದು ಇಲ್ಲಿ ನಡೀತಿರೋದೆಲ್ಲ ನಿಜಾನೇನಾ, ನಾನೆಲ್ಲೋ ಕನಸು ಕಾಣ್ತಿರ್ಬೇಕು ಅಂತ ಅನ್ಕೋತಾಳೆ. ಆದರೆ ಅಲ್ಲಿದ್ದ ಆಳುಗಳು ಅವಳ ಸುತ್ತ ಇದ್ದ ಕಟ್ಟಿಗೆಗಳನ್ನು ನೋಡಿ ಅವಳ ಕಟ್ಟಿದ್ದ ಕೈ ನೋವಾಗ್ತಿರೋದನ್ನ ನೋಡಿ ಅವಳಿಗೆ ಖಚಿತ ಆಗುತ್ತೆ ಇದೆಲ್ಲ ನಡೀತಿರೋದು ನಿಜಾನೇ ಅಂತ. ರಾಧಾ ತುಂಬಾ ಧೈರ್ಯವಂತೆ ಆಗಿರ್ತಾಳೆ. ಅವಳು ಅವಳ ವಿಧಿಬರಹವನ್ನ ಅಲ್ಲೇ ಮುಗುಳ್ನಕ್ಕ ಒಪ್ಕೋತಾಳೆ. ಮತ್ತೆ ಆಗಿದ್ದಾಗ್ಲಿ ಶಿವಪ್ಪ ಇದ್ದಾನೆ ಅಂತ ನಿಟ್ಟುಸಿರು ಬಿಡ್ತಾಳೆ. ಅವಳು ಶಿವಪ್ಪನ ದೊಡ್ಡ ಮಹಾಭಕ್ತಿ ಆಗಿದ್ರಿಂದ ಅವಳ ಮನಸ್ಸಲ್ಲಿ ಭಯ ಅನ್ನೋದು ಇರೋದೇ ಇಲ್ಲ. ಅವಳು ಮುಗುಳ್ನಗ್ತಾ ಮೇಲ್ನೋಡಿ, ಇಷ್ಟೇನಾ ನಾನು ಬದುಕಬೇಕು ಅಂತಿದ್ದು, ಸರಿ ಬಿಡು, ನೀನು ಆಡಿಸ್ದೆ ನಾನು ಆಡ್ದೆ, ಈಗ ನೀನು ಸಾಯಿಸ್ತಿದ್ಯಾ ಸಾಯಿಸು, ಪರವಾಗಿಲ್ಲ, ಎಲ್ಲ ನೀನೆ, ಎಲ್ಲ ನಿನ್ನ ಆಟವೇ, ಎಲ್ಲ ಶಿವಾರ್ಪಣಮಸ್ತು, ಓಂ ನಮಃ ಶಿವಾಯ ನಮಃ ಅಂತ ಮನಸ್ಸಲ್ಲಿ ಅನ್ಕೊಂಡು ಧೈರ್ಯವಾಗಿ ಆಗಿದ್ದಾಗ್ಲಿ ಅಂತ ಕಣ್ಮುಚ್ಕೊಂಡು ಶಿವಪ್ಪನ ಧ್ಯಾನ ಮಾಡ್ತಾ ನಿಂತ್ಕೊಂಡ್ಬಿಡ್ತಾಳೆ. ಆಗ ಒಬ್ಬ ಆಳು ಕಟ್ಟಿಗೆ ಎಲ್ಲ ಜೋಡಿಸಿ ಆದ ನಂತರ ಒಂದು ಪಂಜಿಗೆ ಬೆಂಕಿ ಹಚ್ಕೊಂಡು ರಾಧಾಳಿಗೆ ಬೆಂಕಿ ಇಡೋದಕ್ಕೆ ಮುಂದಾಗ್ತಾನೆ. ಆಗ ಅದೇ ಕ್ಷಣಕ್ಕೆ ಒಂದು ಮದ ಏರಿರೋ ಆನೆ ಭಯಂಕರವಾಗಿ ಗೀಳಿಡ್ತಾ ಅದರ ದಾರಿಯಲ್ಲಿ ಬರೋ ಎಲ್ಲ ಮರ ಗಿಡಗಳನ್ನು ಉಳಿಸ್ಕೊಂಡು ಜೋರಾಗಿ ಆ ಆಳುಗಳು ಮತ್ತೆ ರಾಧಾ ಇರೋ ಜಾಗದ ಕಡೆ ಕೋಪದಿಂದ ಓಡ್ ಬರ್ತಿರುತ್ತೆ. ಅದು ಬರ್ತಿದ್ದ ಆರ್ಭಟಕ್ಕೆ ಭೂಮಿ ಎಲ್ಲ ನಡುಗ್ತಿರುತ್ತೆ. ಎಲ್ಲೋ ಶಿವಪ್ಪ ಕೋಪದಲ್ಲಿ ತಾಂಡವ ಮಾಡ್ತಿದ್ದಾನೇನೋ ಅನ್ನೋ ಹಾಗೆ ಅನಿಸ್ತಿರುತ್ತೆ. ಆ ಆನೆ ಗೇಳಿಡ್ತಾ ಹುಚ್ಚೆದ್ದು ಅವ್ರ ಕಡೆ ಬರ್ತಿದ್ದನ್ನ ನೋಡಿ ಆ ಆಳುಗಳೆಲ್ಲ ಬೆಂಕಿ ಹಚ್ಚೋದನ್ನ ಬಿಟ್ಟು ದಿಕ್ಕಾಪಾಲಾಗಿ ಅಲ್ಲಿಂದ ಓಡೋಗ್ಬಿಡ್ತಾರೆ. ಆ ಆಳುಗಳು ಹಂಗೋ ಹಿಂಗೋ ಆ ಆನೆಯಿಂದ ಜೀವ ಕಾಪಾಡ್ಕೊಂಡು ಮನೆಗೆ ಬಂದು ರಮಣನಿಗೆ ಕೆಲಸ ಆಯ್ತು ಅಂತ ಸುಳ್ಳು ಹೇಳಿ ದುಡ್ಡಿಸ್ಕೋತಾರೆ. ರಮಣ ಅವರ ಮಾತು ಕೇಳಿ ದುಃಖದಲ್ಲಿ ತುಂಬಾನೇ ಚೀರಾಡ್ತಾ ಕೂಗಾಡ್ತಾ ದುಃಖ ಪಡ್ತಾನೆ. ಈ ಕಡೆ ಆ ಆನೆ ಆಳುಗಳನ್ನ ಅಟ್ಟಾಡಿಸ್ಕೊಂಡು ಹೋದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಆ ದಾರಿಯಲ್ಲಿ ಹಾದು ಹೋಗ್ತಿದ್ದ ಒಬ್ರು ಋಷಿಗಳು ಹಾಗೂ ಅವರ ಪತ್ನಿ ರಾಧಾಳನ್ನ ನೋಡಿ ಅವಳ ಅವಸ್ಥೆಯನ್ನ ನೋಡಿ ಅವಳನ್ನ ಕಾಪಾಡ್ತಾರೆ. ಮತ್ತೆ ಕಾಡಿನಿಂದ ಸ್ವಲ್ಪ ದೂರದಲ್ಲೇ ಇದ್ದ ಅವರ ಪುಟ್ಟ ಕುಟೀರಕ್ಕೆ ಕರ್ಕೊಂಡು ಹೋಗಿ ರಾಧಾಳ ಉಪಚಾರ ಮಾಡ್ತಾರೆ. ರಾಧಾ ಸರಿಯಾಗಿ ಸುಧಾರಿಸ್ಕೊಂಡಾದ್ಮೇಲೆ ಋಷಿ ಪತ್ನಿ ರಾಧಾಳನ್ನ ತುಂಬು ಗರ್ಭಿಣಿಯಾಗಿದ್ರು ಏನಮ್ಮ ನಿನ್ನೆ ಅವಸ್ಥೆ ಅಂತ ಅವಳ ಕಷ್ಟ ಸುಖದ ಬಗ್ಗೆ ಕೇಳ್ತಾರೆ. ಆಗ ರಾಧಾ ನಡೆದ ಎಲ್ಲ ವಿಷಯ ಹೇಳ್ತಾಳೆ. ರಮಣ ಅವಳ ಮೇಲೆ ಸಂದೇಹ ಪಟ್ಟು ಹೀಗೆಲ್ಲ ಮಾಡಿದಾನೆ, ನಾನು ಮತ್ತೆ ವಾಪಸ್ ಹೋಗಲ್ಲ, ಇಲ್ಲೇ ಎಲ್ಲಾದ್ರೂ ಜೀವನ ರೂಪಿಸ್ಕೋತೀನಿ ಅಂತ ಹೇಳ್ತಾಳೆ. ಆಗ ಋಷಿ ಮತ್ತೆ ಋಷಿ ಪತ್ನಿ ರಾಧಾಳನ್ನ ಇಂಥ ಸ್ಥಿತಿಯಲ್ಲಿ ನೀವು ನಮಗೆ ಸಿಕ್ಕಿದ್ದೀರಾ, ನೀವಿಬ್ರು ಇಲ್ಲೇ ನಮ್ಮ ಜೊತೆನೇ ಇರಬಹುದು ಅಂತ ಅವಳಿಗೆ ಆಶ್ರಯ ಕೊಟ್ಟು ರಾಧಾಳನ್ನ ಜೋಪಾನವಾಗಿ ನೋಡ್ಕೋತಾರೆ. ದಿನಗಳು ಕಳೆದಂತೆ ಈ ಕಡೆ ಸುಳ್ಳು ಹೇಳಿದ ಶಾಸ್ತ್ರಿ ಬದುಕೇನೋ ಉಳಿತಾನೆ, ಆದ್ರೆ ಅವನಿಗೆ ಹಾವು ಕಚ್ಚಿದ್ದ ಗಾಯ ಮಾತ್ರ ಮಾಸೋದಿಲ್ಲ. ಅದು ಹೆಚ್ಚಾಗ್ತಾನೆ ಹೋಗ್ತಿರುತ್ತೆ, ವಾಸಿ ಆಗ್ತಿರಲ್ಲ. ಶಾಸ್ತ್ರಿ ಮತ್ತೆ 3 ಪಟ್ಟು ಹೆಚ್ಚು ಹಣ ಸಿಕ್ತು ಅನ್ನೋ ಅಹಂಬಲ್ಲಿ ಹೇಗೂ ವಾಸಿ ಆಗುತ್ತೆ ತಗೋ ಅಂತ ಆ ಗಾಯದ ಮೇಲೆ ಹೆಚ್ಚು ಗಮನ ಕೊಡ್ತಿರ್ಲಿಲ್ಲ. ರಾಧಾ ಹೋದ್ಮೇಲೆ ಪ್ರೇಮ ಈಗ ಮನೆಯ ಒಡತಿ ಆಗಿರ್ತಾಳೆ. ರಮಣನನ್ನ ಸಮಾಧಾನ ಮಾಡಿ ಅವನನ್ನ ಅವರ ಪರಿವಾರದವರಿಗೆ ಹುಸಿ ಸಾಂತ್ವನ ಕೊಟ್ಟು ಅವರನ್ನೆಲ್ಲರನ್ನೂ ತನ್ನ ಬುಟ್ಟಿಯಲ್ಲಿ ಹಾಕೋಬೇಕು ಅನ್ನೋ ಪ್ರಯತ್ನದಲ್ಲಿರ್ತಾಳೆ. ಶಾಂತಿ ಇನ್ನೇನ್ ಪೆದ್ದಿ, ಏನಾದ್ರೂ ಆಗ್ಲಿ ನನ್ನ ಗಂಡ ನನ್ನ ಜೊತೆಗೆ ಕಾಲ ಕಳೆದ್ರೆ ಸಾಕು, ಯಾರಾದ್ರೂ ಹೇಗಾದ್ರೂ ಹಾಳಾಗೋಗ್ಲಿ ಅಂತ ಅವಳ ಪಾಡಿಗಳು ಇರೋದಕ್ಕೆ ಶುರು ಮಾಡಿರ್ತಾಳೆ. ರಮಣ ಪ್ರತಿದಿನ ರಾಧಾ ಮತ್ತೆ ಮಗುವಿನ ವಿಚಾರದಲ್ಲಿ ವಿಲಾಪ ಮಾಡ್ತಾ ನರಳಾಡ್ತಿರ್ತಾನೆ. ಆದ್ರೆ ಪ್ರೇಮ ಅವನಿಗೆ ಹುಸಿ ಸಾಂತ್ವನ ಕೊಟ್ಟು ಪ್ರೀತಿಯ ಮಾತಾಡಿ ಅವನನ್ನ ತನ್ನ ವಶದಲ್ಲಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ.
ಹೀಗಿರಬೇಕಾದ್ರೆ ರಾಧಾಳ ಹೆರಿಗೆ ಸಮಯ ಬಂದೇ ಬಿಡುತ್ತೆ. ಮತ್ತೆ ರಾಧಾ ಒಬ್ಳು ಸುಂದರವಾದ ಬೆಳದಿಂಗಳ ಬಾಲೆಯಂತಿದ್ದ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡ್ತಾಳೆ. ಆ ಮಗುವಿನ ಮುಖದಲ್ಲಿದ್ದ ತೇಜಸ್ಸು ಕಾಂತಿಯನ್ನ ನೋಡಿದ ಋಷಿಗಳು ಹಾಗೂ ಋಷಿ ಪತ್ನಿ ಸಾಕ್ಷಾತ್ ದುರ್ಗಾ ಮಾತೆನೇ ರಾಧಾಳ ಹೊಟ್ಟೆಯಲ್ಲಿ ಜನಿಸಿದ್ದಾಳೇನೋ ಅನ್ನೋ ಹಾಗೆ ಅವರಿಗೆ ಕಾಣ್ತಿರುತ್ತೆ. ಅದಕ್ಕೆ ಋಷಿಗಳು ಅದೇ ತಕ್ಷಣ ಆ ಮಗುವಿಗೆ ದುರ್ಗಾ ಅಂತಾನೆ ಹೆಸರಿಡ್ತಾರೆ. ಕಾಲ ಹೀಗೆ ಕಳೀತಾ ಬರುತ್ತೆ. ದುರ್ಗಾ ಕೂಡ ಋಷಿಗಳ ಆಶ್ರಯದಲ್ಲಿ ಬೆಳೀತಾ ಒಳ್ಳೆ ಜ್ಞಾನಾರ್ಜನೆ, ಸಂಸ್ಕಾರ, ಪೂಜೆ ಪುನಸ್ಕಾರದ ವಿಧಿವಿಧಾನಗಳನ್ನ ಅಚ್ಚುಕಟ್ಟಾಗಿ ಕಲಿತಾ ದೊಡ್ಡವಳಾಗಿ ಬೆಳೀತಿರ್ತಾಳೆ. ಹೀಗೆ ಸುಮಾರು 20 ವರ್ಷ ಕಳೆದೋಗುತ್ತೆ. ದುರ್ಗಾ ಈಗ ದೊಡ್ಡವಳಾಗಿ ಒಂದು ಹದಿಹರೆಯದ ತರುಣೆ ಆಗಿರ್ತಾಳೆ. ಋಷಿ ಪತ್ನಿ ಕಾರಣಾಂತರಗಳಿಂದ ಕಳೆದ 5 ವರ್ಷದಲ್ಲಿ ತೀರ್ ಹೋಗಿರ್ತಾರೆ. ಮತ್ತೆ ಋಷಿಗಳ ದೇಹಾಂತ್ಯದ ಸಮಯ ಕೂಡ ಹತ್ರ ಬಂದಿರುತ್ತೆ. ಹಾಗಾಗಿ ಅವರು ಕೂಡ ಮುಂದಿನ ಕಾಲನಿಗೆ ಸಮರ್ಪಿತರಾಗ್ಬಿಡ್ತಾರೆ. ಆಗ ರಾಧಾ ಮತ್ತೆ ದುರ್ಗಾ ಇಬ್ರು ನಾವಿಬ್ರೇ ಈ ಕಾಡಲ್ಲಿ ಇರೋದು ಸರಿಯಲ್ಲ ಅಂತ ನಿರ್ಧಾರ ಮಾಡಿ ಯಾವುದಾದ್ರೂ ಊರು ಕೊಯ್ರಿ ಕಡೆ ಹೋಗಿ ಜೀವನ ರೂಪಿಸ್ಕೊಳ್ಳೋಣ ಅನ್ಕೋತಾರೆ. ಇದೇ ಮಾತನ್ನ ಋಷಿಗಳು ಸಹ ಅವರಿಗೆ ಹೇಳಿ ಹೋಗಿರ್ತಾರೆ. ಅದಕ್ಕೆ ರಾಧಾ ಮತ್ತೆ ದುರ್ಗಾ ಇಬ್ರು ಅವರಿಗೆ ಬೇಕಾದ ವಸ್ತುಗಳನ್ನೆಲ್ಲ ಗಂಟು ಮೂಟೆಗಳಲ್ಲಿ ಕಟ್ಕೊಂಡು ಊರಿಕೇರಿ ಕಡೆ ಬರ್ತಾರೆ. ಊರೂರು ಅಲಿತಾ ಇರೋದಕ್ಕೆ ಜಾಗ ಆಶ್ರಯವನ್ನ ಹುಡುಕ್ತಾ ಅವರಿಬ್ರು ರಮಣನ ಪಕ್ಕದ ಊರಿಗೆನೆ ಬರ್ತಾರೆ. ಅಲ್ಲಿ ರಾಧಾಳಿಗೆ ಕೆಲಸ ಹಾಗೂ ಇರೋದಕ್ಕೆ ಆಶ್ರಯ ಎರಡೂ ಸಿಗುತ್ತೆ. ರಾಧಾ ತುಂಬಾ ವರ್ಷಗಳ ನಂತರ ಊರು ಕೇರಿ ಕಡೆ ಬಂದಿದ್ರಿಂದ ಅವಳಿಗೆ ಆ ಊರುಗಳ ಬಗ್ಗೆ ಸರಿಯಾಗಿ ನೆನಪಿರಲ್ಲ. ಅದಕ್ಕೆ ತಾಯಿ ಮಗಳಿಬ್ರು ಅವ್ರ ಪಾಡಿಗವರು ಅಲ್ಲಿ ಜೀವನ ನಡೆಸೋದಕ್ಕೆ ಶುರು ಮಾಡಿರ್ತಾರೆ. ಈ ಕಡೆ ಕಳೆದ 20 ವರ್ಷಗಳಲ್ಲಿ ಪ್ರೇಮ ಅವಳ ಕುಟಿಲತೆಯಿಂದ ಅವಳ ಯೋಜನೆಯಲ್ಲಿ ಯಶಸ್ವಿಯಾಗಿರ್ತಾಳೆ. ಅವಳು ರಮಣ ಮತ್ತೆ ಅವರ ಮನೆಯವರನ್ನ ತನ್ನ ವಶದಲ್ಲಿ ಮಾಡಿಕೊಂಡು ಅವರನ್ನ ನಾಯಿಗಳ ಹಾಗೆ ಅವಳು ಕೂತ್ಕೊ ಅಂದ್ರೆ ಕೂತ್ಕೋಬೇಕು, ನಿಂತ್ಕೊ ಅಂದ್ರೆ ನಿಂತ್ಕೋಬೇಕು, ಹಾಗೆ ಅವ್ರನ್ನೆಲ್ಲರನ್ನು ಹತೋಟಿಯಲ್ಲಿಟ್ಕೊಂಡು ಮನೆಯನ್ನ ಆಳ್ತಿರ್ತಾಳೆ. ರಮಣ ಅವಳ ಆಟದ ಗೊಂಬೆ ಆಗಿದ್ರಿಂದ ಅವಳು ಏನ್ ಹೇಳ್ತಿದ್ಲೋ ಅವನದನ್ನೇ ಮಾಡ್ತಿದ್ದ. ಅದಕ್ಕೆ ಇಡೀ ಊರ್ ಕೂಡ ಅವಳ ಹತೋಟಿಯಲ್ಲೇ ಇರುತ್ತೆ. ಇನ್ನ ಶಾಂತಿಯನ್ನಂತೂ ಪ್ರೇಮ ಕಾಲು ಕಸದ ಹಾಗೆ ಆಳುಗಳಿಗಿಂತಲೂ ಕಡೆಯಾಗಿ ಇಟ್ಟಿರ್ತಾಳೆ. ಅವಳು ಕೂಡ ನನ್ನ ಕರ್ಮ, ನನ್ನ ಪಾಪದ ಫಲದಿಂದ ಇದು ನನಗೆ ಸಿಕ್ಕಿದೆ ಅಂತ ಅವಳ ಕರ್ಮವನ್ನು ಒಪ್ಕೊಂಡು ಅವಳು ಅವಳ ಮನೆಯಲ್ಲೇ ಆಳುಗಳಿಗಿಂತ ಕೆಟ್ಟದಾಗಿ ಜೀತ ಮಾಡ್ತಿರ್ತಾಳೆ. ರಮಣ ರಾಧಾ ಹೋದ ಸ್ವಲ್ಪ ವರ್ಷಗಳ ನಂತರ ಪಾಪ ಪ್ರಾಯಶ್ಚಿತ್ತಕ್ಕೆ ಅಂತ ಅವರ ಊರಲ್ಲಿ ಒಂದು ಭವ್ಯವಾದ ಶಿವನ ದೇವಸ್ಥಾನ ಕಟ್ಟಿಸಿರ್ತಾನೆ. ಅದನ್ನ ನೋಡೋದಕ್ಕೆ ದೂರ ದೂರದಿಂದ ಯಾತ್ರಿಗಳು ಬರ್ತಿರ್ತಾರೆ. ಆದ್ರೆ ಕ್ಷಮೆಯೇ ಇಲ್ಲದ ಕೆಟ್ಟ ಕೆಲಸ ಮಾಡಿ ಎಷ್ಟೇ ದೊಡ್ಡ ದೇವಸ್ಥಾನ ಕಟ್ಟಿಸಿ ಪೂಜೆ ಪುನಸ್ಕಾರ ಮಾಡಿದ್ರೂ ಪ್ರಯೋಜನ ಇಲ್ಲ. ಅಷ್ಟು ದೊಡ್ಡ ದೇವಸ್ಥಾನ ಕಟ್ಟಿಸಿದ್ರೂ ರಮಣನ ದುಃಖ ಮತ್ತೆ ಚಿಂತೆಗೆ ನಿವಾರಣೆ ಸಿಗ್ತಿರಲ್ಲ. ಹೀಗಿರ್ಬೇಕಾದ್ರೆ 1-2 ವರ್ಷ ಆದ್ಮೇಲೆ ರಾಧಾ ಮತ್ತೆ ದುರ್ಗಾ ಇಬ್ರು ಅವರಿದ್ದ ಊರಿನ ತುಂಬಾ ಜನರನ್ನ ತಮ್ಮ ಆತ್ಮೀಯರನ್ನಾಗಿ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಒಂದಿನ ದುರ್ಗಾಳ ಸ್ನೇಹಿತರೆಲ್ಲ ಬಂದು ರಾಧಾಳಿಗೆ ಹೀಗೀಗೆ ನಾವು ಪಕ್ಕದ ಊರಲ್ಲಿರೋ ಶಿವಪ್ಪನ ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಂಬರಕ್ ಹೋಗ್ತಿದೀವಿ, ದುರ್ಗಾನು ನಮ್ ಜೊತೆ ಕಳಿಸ್ಕೊಡಿ ಅಂತ ಕೇಳ್ಕೊತಾರೆ. ರಾಧಾ ಅದಕ್ಕೆ ಮೊದಲಿಗೆ ಒಪ್ತಿರಲ್ಲ. ಯಾಕಂದ್ರೆ ಪಕ್ಕದ ಊರು ಸ್ವಲ್ಪ ದೂರದಲ್ಲಿರುತ್ತೆ, ಇವತ್ತಲ್ಲಿಗೆ ಹೋದ್ರೆ ಅಲ್ಲಿ ಉಳ್ಕೊಳ್ಳೇಬೇಕು ಅಂತ ಪರಿಸ್ಥಿತಿ ಇರುತ್ತೆ. ದುರ್ಗಾಗೆ ಅಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇರೋದಿಲ್ಲ, ಅದಕ್ಕೆ ಬೇಡ ಅಂತ ಹೇಳ್ತಿರ್ತಾಳೆ. ಆದ್ರೆ ದುರ್ಗಾಳ ಸ್ನೇಹಿತರು ಅಲ್ಲಿ ನಮ್ಮ ನೆಂಟ್ರಿದ್ದಾರೆ, ಅವ್ರ ಮನೆಯಲ್ಲಿ ನಾವೆಲ್ಲರೂ ಇರ್ತೀವಿ, ನಮ್ ಜೊತೆ ದುರ್ಗಾನು ಇರ್ತಾಳೆ, ನೀವೇನು ಚಿಂತೆ ಮಾಡಬೇಡಿ, ನಿಮ್ಮ ಮುದ್ದಿನ ಮಗಳನ್ನ ಜೋಪಾನವಾಗಿ ವಾಪಸ್ ಕರ್ಕೊಂಡ್ಬರೋದು ನಮ್ ಜವಾಬ್ದಾರಿ ಅಂತ ಭರವಸೆ ಕೊಡ್ತಾರೆ. ದುರ್ಗಾಳು ಕೂಡ ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ರಾಧಾ ಸರಿ ಅಂತ ಒಪ್ಕೊಂಡು ಅವರನ್ನ ಹುಷಾರಾಗಿ ಹೋಗಿ ಬನ್ನಿ, ನಾನು ಕಾಯ್ತಿರ್ತೀನಿ ಅಂತ ಹೇಳಿ ಕಳಿಸ್ತಾಳೆ. ದುರ್ಗಾ ಸುಮ್ನೆ ಅವರ ತಂದೆ ಊರಿಗೆ ಹೋಗ್ತಿರಲ್ಲ. ಅದ್ರ ಹಿಂದೆ ಒಂದು ದೊಡ್ಡ ಕಾರಣ ಇರುತ್ತೆ. ಅದಕ್ಕೆ ಹೇಳೋದು ಎಲ್ಲ ಘಟನೆಗಳ ಹಿಂದೆನೂ ಮೊದಲಿಂದಾನೇ ಒಂದು ಕಾರಣ ಇದ್ದೇ ಇರುತ್ತೆ ಅಂತ. ಏನಾಗಿರುತ್ತೆ ಅಂದ್ರೆ, ಯಾರನ್ನ ನಾವು ಪೆದ್ದಿ ಅಂತ ಅನ್ಕೊಂಡಿದ್ವೋ ರಮಣನ 3ನೇ ಪತ್ನಿ ಶಾಂತಿ, ಅವಳು ಈಗ ಚುರುಕಾಗ್ಬಿಟ್ಟಿರ್ತಾಳೆ. ಪ್ರೇಮ ಅವಳ ಮೇಲೆ ದೌರ್ಜನ್ಯ ಮಾಡ್ತಿದ್ರಿಂದ ರಮಣ ಅದನ್ನ ನೋಡಿದ್ರು ನೋಡದೇ ಆಗಿದ್ದರಿಂದ ಅವಳು ಬೇಸತ್ತು ಪೆದ್ದಿ ಶಾಂತಿ ಅವರ ಮನೆಯ ಒಬ್ಬ ಆಳಿನ ಜೊತೆ ಅಕ್ರಮ ಸಂಬಂಧವನ್ನ ಬೆಳೆಸ್ಕೊಂಡಿರ್ತಾಳೆ. ಆ ಆಳು ಅವರ ಮನೆಯಲ್ಲಿದ್ದ ಎಲ್ಲ ಆಳುಗಳ ಮುಖ್ಯಸ್ಥ ಆಗಿರ್ತಾನೆ. ಅವ್ರ ಎಲ್ಲರ ಮೇಲೂ ಪ್ರೇಮ ದೌರ್ಜನ್ಯ ಮಾಡಿ ಕಾಲ ಕಸದ ಹಾಗೆ ನೋಡ್ತಿದ್ರಿಂದ ಶಾಂತಿ ಮತ್ತೆ ಅವಳ ಪ್ರಿಯತಮ ಸೇರಿ ಪ್ರೇಮ ಮತ್ತೆ ರಮಣನಿಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಸಂಚು ಹಾಕ್ತಾರೆ. ಮನೆಯಲ್ಲಿದ್ದ ಎಲ್ಲ ಆಳುಗಳನ್ನ ಸೇರಿಸಿ ಇವತ್ತು ರಾತ್ರಿ ರಮಣ ಮತ್ತೆ ಪ್ರೇಮ ಮಲಗಿರೋ ಸಮಯ ನೋಡಿ ನಾವೆಲ್ಲರೂ ಈ ಮನೆಯನ್ನ ಲೂಟಿ ಮಾಡಿಕೊಂಡು ಬೇರೆ ಎಲ್ಲಾದ್ರೂ ಹೋಗ್ಬಿಡೋಣ, ಏನೆಲ್ಲ ಲೂಟಿ ಮಾಡ್ತೀವೋ ಅದನ್ನ ಸಮಾನವಾಗಿ ಹಂಚಿಕೊಂಡು ನಮ್ಮದೇ ಆದ ಶ್ರೀಮಂತ ಜೀವನವನ್ನ ನಡೆಸೋಣ, ಇವರ ದಾಸ್ಯತ್ವದಿಂದ ಹೊರಬರೋಣ ಅಂತ ಯೋಜನೆ ಹಾಕೊಂಡು ಅಂದು ರಾತ್ರಿ ತಮ್ಮದೇ ಮನೆಯಲ್ಲಿ ದರೋಡೆ ಮಾಡೋದಕ್ಕೆ ಶಾಂತಿ ಮತ್ತೆ ಅವರ ಮನೆಯ ಆಳುಗಳು ಕಾಯ್ತಿರ್ತಾರೆ. ದುರ್ಗಾ ಮತ್ತೆ ಅವಳ ಸ್ನೇಹಿತರೆಲ್ಲ ಅವತ್ತು ಸಂಜೆ ರಮಣ ಕಟ್ಟಿಸಿದ್ದ ಭವ್ಯವಾದ ದೇವಸ್ಥಾನದಲ್ಲಿ ಶಿವಪ್ಪನ ದರ್ಶನ ಮಾಡಿ ದುರ್ಗಾಳ ಸ್ನೇಹಿತರ ನೆಂಟರ ಮನೆಯಲ್ಲಿ ರಾತ್ರಿ ಊಟ ಗೀಟ ಮುಗಿಸಿ ಮಲ್ಕೋತಾರೆ. ಶಿವಪ್ಪನ ಆಟ ಅನ್ನೋ ಹಾಗೆ ದುರ್ಗಾಳ ಸ್ನೇಹಿತರ ನೆಂಟರ ಮನೆ ರಮಣನ ಮನೆ ಮುಂದೆನೇ ಇರುತ್ತೆ. ಅವತ್ತು ಮಧ್ಯರಾತ್ರಿ ಸುಮಾರು 1-2 ಗಂಟೆ ಆದ್ರೂ ಕೂಡ ದುರ್ಗಾಳಿಗೆ ಯಾಕೋ ನಿದ್ದೆನೆ ಬರ್ತಿರಲ್ಲ. ಅದಕ್ಕೆ ಅವಳು ಅವಳ ಮುಂದೆ ಆಗೋ ಪತಿಯ ಬಗ್ಗೆ ಕನಸು ಕಾಣ್ತಾ ಆ ಕಡೆಯಿಂದ ಈ ಕಡೆ ನಿದ್ದೆ ಬರದೆ ಒದ್ದಾಡ್ತಿರ್ತಾಳೆ.
ಅದೇ ತಕ್ಷಣಕ್ಕೆ ಅವಳಿಗೆ ಯಾರೋ ನೋವಿನಿಂದ ಅಮ್ಮ ಅಂತ ಕೂಗೋ ಹಾಗೆ ಧ್ವನಿ ಕೇಳುತ್ತೆ. ಅರೆ, ಯಾರೋ ಕಿರ್ಚ್ದಾಗಾಯ್ತಲ್ಲ ಅಂತ ದುರ್ಗಾ ಮನೆಯಿಂದ ಹೊರಗೆ ಬಂದು ನೋಡ್ತಾಳೆ. ಆದ್ರೆ ಅಲ್ಲಿ ಯಾರೂ ಇರಲ್ಲ, ಏನು ಕೂಡ ಇರಲ್ಲ. ಏನೋ ನನ್ನ ಊಹೆ ಇರಬೇಕು ಅಂತ ಅವಳು ಮನೆ ಒಳಗಡೆ ಹೋಗ್ಬೇಕಾದ್ರೆ ಮುಂದೆ ಇದ್ದ ರಮಣನ ಮನೆಯಿಂದ ಒಂದು ಬೆಳ್ಳಿ ಲೋಟ ಕೆಳಗಡೆ ಬಿದ್ದ ಶಬ್ದ ದುರ್ಗಾಳಿಗೆ ಕೇಳುತ್ತೆ. ಅವಳು ತಕ್ಷಣ ಕಿಟಕಿಯಿಂದ ಮನೆ ಒಳಗಡೆ ಏನಾದರೂ ದುರ್ಘಟನೆ ನಡೀತಿರ್ಬೋದಾ ಅಂತ ನೋಡೋದಕ್ಕೆ ಮುಂದಾಗ್ತಾಳೆ. ಆದ್ರೆ ಅವಳ ಮನಸ್ಸು ಬೇರೆಯವ್ರ ಮನೆಯನ್ನ ಹೀಗೆಲ್ಲ ಇಣುಕ್ ನೋಡಬಾರ್ದು ಅಂತ ತಡೀತಿರುತ್ತೆ. ಆದ್ರೆ ದುರ್ಗಾಗೆ ಯಾರೋ ನೋವಲ್ಲಿ ಕೂಗಿದ ಹಾಗೆ ಶಬ್ದ ಕೇಳಿಸಿದ್ದಕ್ಕೆ ಮನಸ್ಸು ತಡೆಯಕ್ಕಾಗದೆ ನೋಡೋಣ ಏನಾಗ್ತಿರ್ಬೋದು ಅಂತ ತನ್ನ ತಂದೆಯ ಮನೆಯನ್ನ ಕಿಟಕಿಯಿಂದ ಇಣುಕಿ ಒಳಗೆ ನೋಡ್ತಾಳೆ. ಮನೆಯಲ್ಲಿ ನೋಡಿದ್ರೆ ಸಿನಿಮಾ ನಡೀತಿರುತ್ತೆ. ಆಳುಗಳೆಲ್ಲ ಮನೆಯನ್ನ ಭರ್ಜರಿಯಾಗಿ ಲೂಟಿ ಮಾಡ್ತಾ ಅಲ್ಲಿನ ಬೆಲೆ ಬಾಳೋ ವಸ್ತುಗಳನ್ನ ಗಂಟು ಮೂಟೆ ಕಟ್ತಿರ್ತಾರೆ. ದುರ್ಗಾಳಿಗೆ ಅಲ್ಲಿ ಕಳ್ತನ ನಡೀತಿದೆ ಅಂತ ಗೊತ್ತಾಗುತ್ತೆ. ಆಗ ಅವಳು ಹಾಗೆ ಕೆಳಗಡೆ ನೋಡಿದಾಗ ಅಲ್ಲಿ ರಮಣ ತಲೆಗೆ ಬಿದ್ದು ಒದ್ದಾಡ್ತಾ ಬಿದ್ದಿರ್ತಾನೆ. ಲೂಟಿ ಮಾಡ್ತಿದ್ದವ್ರನ್ನ ತಡಿಯೋಕ್ ಬಂದ ಅಂತ ಒಬ್ಬ ಆಳು ಅವನನ್ನ ಹಿಂದೆಯಿಂದ ದೊಣ್ಣೆ ತಗೊಂಡು ತಲೆಗೆ ಸರಿಯಾಗೊಂದು ಬಿಟ್ಟಿರ್ತಾನೆ. ಅದಕ್ಕೆ ಆಗ ನೋವಿನಿಂದ ಕೂಗಿದ್ದು ರಮಣ ಆಗಿರ್ತಾನೆ. ಪ್ರೇಮಾಳಿಗೆ ನೀರಲ್ಲಿ ನಿದ್ದೆ ಬರೋ ಔಷಧಿ ಹಾಕಿ ಅವಳನ್ನ ಮಲಗಿಸಿರ್ತಾರೆ. ಅದಕ್ಕೆ ಅವಳು ಅಲ್ಲಾರ್ದೆ ಮಲಗಿರ್ತಾಳೆ. ರಮಣನಿಗೂ ಆ ಔಷಧಿ ಇರೋ ನೀರು ಕೊಟ್ಟಿರ್ತಾರೆ. ಆದ್ರೆ ಅವನು ಕಾರಣಾಂತರಗಳಿಂದ ಅದನ್ನ ಕೊಡ್ತಿರಲ್ಲ. ಅದಕ್ಕೆ ಅವನಿಗೆ ಏಟ್ ಬಿದ್ದಿರುತ್ತೆ. ಆ ಎಲ್ಲಾ ದೃಶ್ಯವನ್ನ ಕಣ್ಣಾರೆ ನೋಡಿದ ದುರ್ಗಾಗೆ ಸ್ವಲ್ಪ ಗಾಬರಿ ಆಗುತ್ತೆ. ಆದ್ರೆ ಮೊದಲೇ ಶಿವಭಕ್ತೆ ರಾಧಾಳ ಮಗಳವಳು, ಮೇಲಿಂದ ಋಷಿಯಾಶ್ರಮದಲ್ಲಿ ಬೆಳೆದ ಬಾಲೆ. ಒಂದೇ ಒಂದು ಕ್ಷಣಕ್ಕೆ ಅವಳ ಎಲ್ಲ ಗಾಬರಿಯನ್ನ ಧೈರ್ಯಕ್ಕೆ ಪರಿವರ್ತನೆ ಮಾಡಿಕೊಂಡು ನಿಧಾನವಾಗಿ ಆ ಮನೆಯ ಸುತ್ತಮುತ್ತಲಿನ ಎಲ್ಲಾ ಬಾಗಿಲುಗಳ ಚಿಲ್ಕ ಹಾಕಿ ಕಳ್ಳರು ಹೊರಗಡೆ ಬರದೇ ಇರೋ ಹಾಗೆ ಮಾಡಿಬಿಡ್ತಾಳೆ. ಮತ್ತೆ ಪಟ್ಟಂತ ಹೋಗಿ ಅವಳ ಸ್ನೇಹಿತರು, ಅಕ್ಕಪಕ್ಕದ ಮನೆಯವರನ್ನೆಲ್ಲರನ್ನೂ ಮುಂದಿನ ಮನೆಯಲ್ಲಿ ಕಳ್ತನ ನಡೀತಿದೆ, ಯಾರೋ ಒಬ್ಬ ವ್ಯಕ್ತಿ ಅಲ್ಲಿ ಏಟ್ ತಿಂದು ಒದ್ದಾಡ್ತಿದ್ದಾನೆ, ಕಾಪಾಡಿ ಅಂತ ತುಂಬಾ ಜನರನ್ನ ಎಬ್ಬಿಸ್ಬಿಡ್ತಾಳೆ. ಅವಳು ರಮಣನ ಮನೆ ಕಡೆ ತೋರಿಸಿದ್ದಕ್ಕೆ ಜನ ಎಲ್ಲ ಗಾಬರಿಯಿಂದ ಅವ್ರ ಮನೆ ಹತ್ರ ಓಡೋಗ್ತಾರೆ. ಮತ್ತೆ ಬಾಗಿಲನ್ನ ಮುರಿದು ಒಳಗಡೆ ನುಗ್ಗಿ ಎಲ್ಲ ಕಳ್ಳರನ್ನ, ಅವರ ಮುಖ್ಯಸ್ಥೆಯಾಗಿದ್ದ ಶಾಂತಿಯನ್ನ ಬಂಧಿಸಿ ಊರ ಮಧ್ಯದಲ್ಲಿನ ಮರಕ್ಕೆ ಕಟ್ಟಾಕ್ತಾರೆ. ಮತ್ತೆ ರಮಣನನ್ನ ವೈದ್ಯರ ಹತ್ರ ಸೇರಿಸಿ ಅವನನ್ನ ಕಾಪಾಡ್ತಾರೆ. ಇನ್ನು ಹುಟ್ಟದೇ ಇದ್ದ ಯಾವ ಮಗುವಿನಿಂದ ತನಗೆ ಮತ್ತೆ ತನ್ನ ಊರಿಗೆ ಗಂಡಾಂತರ ಇದೆ ಅಂತ ಅದನ್ನ ಸುಡೋದಕ್ಕೆ ಹೊರಟಿದ್ದ ರಮಣನಿಗೆ ಇವತ್ತು ಅದೇ ಮಗು, ಅವನ ಮಗಳೇ, ಅವನಿಗೆ ಪ್ರಾಣ ಭಿಕ್ಷೆ ಕೊಟ್ಟಿರ್ತಾಳೆ. ಇಷ್ಟೆಲ್ಲ ಆದ್ಮೇಲೆ ಮಾರನೇ ದಿನ ರಮಣನಿಗೆ ಪ್ರಜ್ಞೆ ಬಂದಾಗ ಪಂಚಾಯಿತಿಯಲ್ಲಿ ಶಾಂತಿ ಮತ್ತೆ ಅವಳ ಅನುಯಾಯಿಗಳನ್ನ ರಾಜರ ಹತ್ರ ಕರ್ಕೊಂಡು ಹೋಗಿ ಶಿಕ್ಷೆ ಕೊಡಬೇಕು ಅಂತ ತೀರ್ಮಾನ ಆಗುತ್ತೆ. ಆ ರಾಜ್ಯದ ರಾಜ ಧರ್ಮಿಷ್ಠ ಹಾಗೂ ತಪ್ಪಾಡ್ದವರಿಗೆ ಕ್ಷಮೆ ಕೊಡದ ಕಟ್ಟುನಿಟ್ಟಾದ ರಾಜ ಆಗಿರ್ತಾನೆ. ಎಲ್ಲ ವಿಚಾರಣೆ ಸರಿಯಾಗಿ ನಡೆದ ನಂತರ ಶಾಂತಿ ಮತ್ತೆ ಅವಳ ಅನುಯಾಯಿಗಳಿಗೆಲ್ಲರಿಗೂ ಮರಣದಂಡನೆಯ ಶಿಕ್ಷೆ ಆಗುತ್ತೆ. ಅವರನ್ನ ಆನೆ ಹತ್ರ ತುಳಿಸಿ ಅವರನ್ನ ಕೊಲ್ಲಲಾಗುತ್ತೆ. ಹೀಗೆ ಬೇರೆಯವ್ರ ಮಾತು ನಂಬಿಕೊಂಡು ಕುಣಿದಾಡಿದ್ದಕ್ಕೆ ಪೆದ್ದಿ ಶಾಂತಿ ಹೀನಾಮಾನವಾಗಿ ಸಾವಿಗೆ ಶರಣಾಗ್ತಾಳೆ. ಅವತ್ತು ಪಂಚಾಯತಿಯಲ್ಲಿ ನ್ಯಾಯ ಎಲ್ಲ ಆದ್ಮೇಲೆ ಎಲ್ಲ ಅವ್ರವ್ರ ಮನೆಗೆ ವಾಪಸ್ ಹೋಗಿರ್ತಾರೆ. ಆದ್ರೆ ಆ ಊರಿನ ಎಲ್ಲ ಜನರು ದುರ್ಗಾಳ ಸಾಹಸಕ್ಕೆ ಮೆಚ್ಚಿ ಅವಳಿಗೆ ಸನ್ಮಾನ ಮಾಡಬೇಕು ಅನ್ಕೋತಾರೆ. ಅದರ ಸಲುವಾಗಿ ಜನ ಎಲ್ಲ ರಮಣನನ್ನ ಒಪ್ಪಿಸಿ ಅವಳನ್ನ ಸನ್ಮಾನ ಮಾಡೋದಕ್ಕೆ ಊರಿಗೆ ಕರ್ಕೊಂಡ್ಬರೋದಕ್ಕೆ ರಮಣ ಮತ್ತೆ ಊರಿನ ಕೆಲವು ಮುಖ್ಯ ವ್ಯಕ್ತಿಗಳು ಖುದ್ದಾಗಿ ಪಕ್ಕದ ಊರಲ್ಲಿದ್ದ ದುರ್ಗಾಳ ಮನೆಗೆ ಭೇಟಿ ಕೊಡ್ತಾರೆ. ಅಲ್ಲಿ ರಮಣನಿಗೆ ತನ್ನ ಮೊದಲ ಪ್ರಿಯ ಪತ್ನಿ ರಾಧಾ ಜೀವಂತವಾಗಿರೋದು ನೋಡಿ ಆಶ್ಚರ್ಯ ಆಗುತ್ತೆ. ಅವನಿಗೆ ನಂಬಕ್ಕೆ ಆಗ್ತಿರಲ್ಲ. ಆದ್ರೂ ಅವನು ಓಡೋಗಿ ಅವಳನ್ನ ತಪ್ಕೋತಾನೆ. ಆದ್ರೆ ರಾಧಾ ಹಿಂದೆ ಮುಂದೆ ಏನು ಯೋಚನೆ ಮಾಡಲ್ಲ, ರಪ್ ಅಂತ ಅವನಿಗೆ ಕಪಾಳ ಮೋಕ್ಷ ಮಾಡಿಬಿಡ್ತಾಳೆ. ಮತ್ತೆ ಪಾಪಿ, ದೂರ ಇರು ನನ್ನಿಂದ ಅಂತ ಹೇಳ್ತಾಳೆ. ಆಗ ರಮಣ ರಾಧಾಳ ಹತ್ರ ಅವನ ತಪ್ಪಿಗೆ ಅವಳ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಅವಳನ್ನ ವಾಪಸ್ ಮನೆಗೆ ಕರೀತಾನೆ. ಆಗ ರಾಧಾ, ವಾಪಸ್ ಬರೋದಾಗಿರ್ಲಿ, ನನ್ನನ್ನ ನಡತೆ ಕೆಟ್ಟವಳು ಅಂತ ಸುಡಕ್ ಕೊಟ್ಟಿದ್ದ ನಿನಗೆ ಇವಾಗ ಯಾಕೆ ನನ್ನ ಮೇಲೆ ಪ್ರೀತಿ ಉಕ್ತಿದೆ ಅಂತ ಕೇಳ್ತಾಳೆ. ಆಗ ಅಲ್ಲಿದ್ದ ಜನರಿಗೆ ಮತ್ತೆ ದುರ್ಗಾ ಎಲ್ರಿಗೂ ಆಶ್ಚರ್ಯದ ಜೊತೆ ರಮಣನ ಮೇಲೆ ಕೆಟ್ಟ ಕೋಪ ಬರ್ತಿರುತ್ತೆ. ಆಗ ರಮಣ ನಡೆದ ಎಲ್ಲ ವಿಷಯ ಎಲ್ರ ಮುಂದೆನೂ ಹೇಳ್ತಾನೆ. ಹೀಗೀಗೆ ಶಾಸ್ತ್ರಿ ನನಗೆ ಭವಿಷ್ಯವಾಣಿ ಮಾಡಿದ್ದ, ಅದಕ್ಕೆ ಹೀಗೆ ಮಾಡಬೇಕಾಯ್ತು. ನನ್ನ ಮಗು ನನ್ನನ್ನು ನೋಡಿದ್ರೆ ನಾನು ಕುರುಡ ಆಗ್ಬಿಡ್ತೀನಿ, ಮತ್ತೆ ನನ್ನ ಪರಿವಾರ ಊರೆಲ್ಲ ನಾಶ ಆಗುತ್ತೆ ಅಂತ ನನಗೆ ಅವನು ಭವಿಷ್ಯವಾಣಿ ಮಾಡಿದ್ದ, ಅದಕ್ಕೆ ಹೀಗೆ ಮಾಡಬೇಕಾಯ್ತು ಅಂತ ಹೇಳ್ತಾನೆ. ಆಗ ರಾಧಾ ಕೋಪದಲ್ಲಿ ಪಕ್ಕದಲ್ಲೇ ನಿಂತಿದ್ದ ದುರ್ಗಾಳನ್ನ ಎಳ್ಕೊಂಡ್ಬಂದು ರಮಣನ ಮುಂದೆ ನಿಲ್ಲಿಸಿ, ನೋಡು, ಇವಳೇ ನಿನ್ನ ನತದೃಷ್ಟ ಮಗಳು, ಇವಳನ್ನೇ ನೀನು ಸುಡಕ್ ಹೊರಟಿದ್ದು. ಇವಾಗ ಇವಳು ನಿನ್ನ ನೋಡಿದ್ರು ಸಹ ನೀನ್ ಚೆನ್ನಾಗೇ ಇದೆಯಾ, ನಿನ್ ಕಣ್ಣಿಗೆ ಹುಳ ಬೀಳಲೇ ಇಲ್ಲ ಅಂತ ಕೋಪದಲ್ಲಿ ರೇಗಾಡ್ತಾಳೆ. ನೀನ್ ಎಷ್ಟೇ ಹತ್ತು ಕರೆದು ಗೋಳಾಡಿದ್ರು ನಾನು ನಿನ್ನ ಕ್ಷಮಿಸಲ್ಲ. ತುಂಬು ಗರ್ಭಿಣಿಯನ್ನ ಯಾವನೋ ಭಿಕಾರಿ ಏನೋ ಹೇಳ್ದ ಅಂತ ಸರಿಯಾಗಿ ಪರಿಶೀಲನೆ ಮಾಡಿದೆ. ಸುಡಕ್ ಹೊರಟಿದ್ದ ನಿನ್ನಂತ ಪಾಪಿನ ನಾನು ಕ್ಷಮಿಸಿದ್ರೆ ಆ ಭಗವಂತ ನನ್ನನ್ನು ಕ್ಷಮಿಸಲ್ಲ. ನೀನು ನನ್ನ ಪಾಲಿಗೆ ಅವತ್ತೇ ಸತ್ತೋದೆ ಅಂತ ಖಡಾಖಂಡಿತವಾಗಿ ರಾಧಾ ವಾಪಸ್ ಹೋಗೋದಕ್ಕೆ ನಿರಾಕರಿಸ್ಬಿಡ್ತಾಳೆ. ದುರ್ಗಾನೂ ಅಷ್ಟೇ, ಅಪ್ಪ ಅಂತ ಅವನ ಆಶೀರ್ವಾದ ತಗೊಳ್ತಾಳಷ್ಟೇ, ಆದ್ರೆ ಅವನ ಜೊತೆ ಹೋಗಲ್ಲ. ಆಗ ರಮಣ ಕೋಪದಲ್ಲಿ ಬುಸ್ಕುಡ್ತಾ ಆ ಶಾಸ್ತ್ರಿ ಹತ್ರ ಹೋಗ್ತಾನೆ.
ಶಾಸ್ತ್ರಿ ರಾಧಾ ಹೋದ್ಮೇಲೆ ಒಂದೇ ಸಲ ದೊಡ್ಡ ಶ್ರೀಮಂತ ಆಗಿರ್ತಾನೆ. ಆದ್ರೆ ಯಾರಿಗೂ ಅವನ ದುಷ್ಕೃತ್ಯದ ಬಗ್ಗೆ ಗೊತ್ತಿರಲ್ಲ. ಅದಕ್ಕೆ ರಮಣ ಅವನ ಶ್ರೀಮಂತಿಕೆಗೂ ಹಾಗೂ ರಾಧಾಳ ವಿಷಯಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಅಂತ ಕೇಳೋದಕ್ಕೆ ಹೋದಾಗ ಶಾಸ್ತ್ರಿ ಸ್ಥಿತಿ ಅಧೋಗತಿ ಆಗಿರುತ್ತೆ. ಹಾವು ಕಚ್ಚಿದ ಗಾಯ ವಾಸಿಯಾಗದೆ ದೊಡ್ಡದಾಗ್ತಾ ಆಗ್ತಾ ಆ ಗಾಯ ಅವನ ಶರೀರ ಪೂರ್ತಿ ಹರಡಿ ಅವನೊಬ್ಬ ಹುಳ ಬಿದ್ದ ರೋಗಿಯಾಗಿ ಮನೆಯ ಮೂಲೆಯಲ್ಲಿ ಬಿದ್ದಿರ್ತಾನೆ. ಅವನ ಹೆಂಡತಿ ಮಕ್ಕಳೆಲ್ಲ ಅವನ ಗಾಯ ಹರಡ್ತಿರೋದನ್ನ ನೋಡಿ ನಮಗೂ ಅದು ತಗಲ್ಬೋದು ಅಂತ ಅವನ ಎಲ್ಲ ದುಡ್ಡು ಸಂಪತ್ತನ್ನ ಎತ್ಕೊಂಡು ಶಾಸ್ತ್ರಿಯನ್ನ ಅಬ್ಬೆಪಾರಿ ಮಾಡಿ ಊರ್ ಬಿಟ್ಟು ಹೋಗಿರ್ತಾರೆ. ರಮಣ ಅವನನ್ನ ಸಾಯಿಸಕ್ಕೆ ಅಂತ ಬಂದಿರ್ತಾನೆ. ಆದ್ರೆ ದೇವ್ರು ಅವನಿಗೆ ಆಗ್ಲೇ ಸಾವಿಗಿಂತಲೂ ಭಯಾನಕ ಶಿಕ್ಷೆ ಕೊಟ್ಟಿರ್ತಾನೆ. ಅದಕ್ಕೆ ರಮಣ ಕೋಪ ತಣ್ಣಗ್ ಮಾಡ್ಕೊಂಡು ಏನಾಯ್ತು ಅಂತ ಎಲ್ಲ ವಿಷಯ ಕೇಳ್ತಾನೆ. ಶಾಸ್ತ್ರಿ ನನ್ನ ಕರ್ಮದ ಫಲವಾಗಿ ನನಗೆ ಈ ಶಿಕ್ಷೆ ಸಿಕ್ಕಿದೆ ಅಂತ ನಡೆದ ಎಲ್ಲ ಕುತಂತ್ರವನ್ನ ರಮಣನಿಗೆ ಸ್ಪಷ್ಟವಾಗಿ ಹೇಳ್ತಾನೆ. ಅದನ್ನ ಕೇಳಿ ರಮಣನಿಗೆ ಅಪಾರ ದುಃಖದ ಜೊತೆಗೆ ಪ್ರೇಮಾಳ ಮೇಲೆ ಭಯಂಕರ ಕೋಪ ಬರ್ತಿರುತ್ತೆ. ಆ ಸಮಯದಲ್ಲಿ ರಮಣ ಒಳ್ಳೆದು ಕೆಟ್ಟದ್ದು ಏನು ಯೋಚನೆ ಮಾಡಲ್ಲ. ಅವನು ಮನೆಗೆ ಬರುವಷ್ಟರಲ್ಲಿ ಆಗ್ಲೇ ರಾತ್ರಿ ಆಗಿರುತ್ತೆ. ಅವನು ಮನೆಗೆ ಬಂದು ಪ್ರೇಮಾಳನ್ನ ನೋಡಿದಾಗ ಪ್ರೇಮ ಸೊಂಪಾಗಿ ಮಂಚದ ಮೇಲೆ ರಾಣಿಯ ಹಾಗೆ ಮಲಗಿರ್ತಾಳೆ. ಆಗ ರಮಣನಿಗೆ ಅವಳನ್ನ ನೋಡಿ ಇನ್ನೂ ಕೋಪ ಹೆಚ್ಚಾಗುತ್ತೆ. ಆಗ ಅವನು ಮನೆಯಲ್ಲಿದ್ದ ಸೀಮೆ ಎಣ್ಣೆ ತಂದು ಮನೆ ಪೂರ್ತಿ ಚೆಲ್ಲಿ ಅವನ ಭವ್ಯವಾದ ಮನೆಗೆ ಪ್ರೇಮಾಳ ಸಮೇತ ಬೆಂಕಿ ಹಚ್ಚಿಬಿಡ್ತಾನೆ. ಪ್ರೇಮ ಬೆಂಕಿಯ ಶಾಖಕ್ಕೆ ಎಚ್ಚರ ಆಗಿ ನೋಡಿದಾಗ ಮನೆ ಪೂರ್ತಿ ಧಗಧಗ ಅಂತ ಉರಿತಿರುತ್ತೆ. ಪ್ರೇಮ ಸುಟ್ಟಗಾಯದ ನೋವಿನಿಂದ ಕಿರ್ಚಾಡ್ತಾ ಮನೆಯಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದರೆ ರಮಣ ಮನೆಯ ಎಲ್ಲ ಬಾಗಿಲು ಕಿಟಕಿಗಳನ್ನ ಭದ್ರವಾಗಿ ಮುಚ್ಚಿರ್ತಾನೆ. ಹಾಗಾಗಿ ಪ್ರೇಮ ಬೇರೆ ವಿಧಿ ಇಲ್ಲದೆ ಕಿರ್ಚಾಡ್ತಾ ಕೂಗಾಡ್ತಾ ಭಯಂಕರವಾಗಿ ಬೆಂಕಿಯಲ್ಲಿ ಬೆಂದು ಸುಟ್ಟು ಬೂದಿಯಾಗ್ತಾಳೆ. ಯಾವ ಸಾಧ್ವಿ ಹೆಣ್ಣು ಮಗಳಿಗೆ ಮೋಸದಿಂದ ಬೆಂಕಿ ಹಚ್ಚಿ ಸುಡಬೇಕು ಅಂತ ಕುತಂತ್ರ ಮಾಡಿದ್ಲೋ ಇವತ್ತು ಅದೇ ಬೆಂಕಿಯಲ್ಲಿ ಪ್ರೇಮನೆ ಉರಿದು ಭೀಕರವಾಗಿ ಸಾಯ್ತಾಳೆ. ಅದಕ್ಕೆ ದೊಡ್ಡೋರು ಹೇಳೋದು, ಹೊಟ್ಟೆ ಕಿಚ್ಚಿದ ಬೆಂಕಿ ಬೇರೆಯವರನ್ನ ಸುಡೋದಕ್ಕೂ ಮೊದಲು ನಮ್ಮನ್ನೇ ಸುಟ್ಟಾಕ್ಬಿಡುತ್ತೆ ಅಂತ. ರಮಣನ ಈ ದುಷ್ಕೃತ್ಯಕ್ಕೆ ಶಿಕ್ಷೆ ಆಗಲೇಬೇಕು ಅಂತ ಅವನೇ ಖುದ್ದಾಗಿ ರಾಜನ ಬಳಿ ಹೋಗಿ ಹೀಗಿಗೆ ನಾನು ನನ್ನ ಪತ್ನಿಯನ್ನ ಬೆಂಕಿ ಹಚ್ಚಿ ಕೊಂದುಬಿಟ್ಟೆ ಅಂತ ಅವನೇ ತಪ್ಪೊಪ್ಕೋತಾನೆ. ಆಗ ರಾಜ ಮಾಡಿದ ತಪ್ಪಿಗೆ ದಂಡನೆ ಆಗಲೇಬೇಕು ಅಂತ ಅವನಿಗೂ ಮರಣ ದಂಡನೆಯನ್ನ ವಿಧಿಸ್ತಾರೆ. ಮತ್ತೆ ರಮಣನ ಶಿರಚ್ಛೇದನ ಮಾಡಿ ಅವನಿಗೆ ಮುಕ್ತಿ ಕೊಡಲಾಗುತ್ತೆ. ಈ ಕಡೆ ರಾಧಾ ಮತ್ತೆ ದುರ್ಗಾಗೆ ರಮಣನ ಎಲ್ಲ ವಿಷಯ ತಿಳಿಯುತ್ತೆ. ಆದ್ರೆ ಮೊದಲೇ ಪ್ರತಿದಿನ ಹತ್ತು ತನ್ನ ಭಾವನೆಗಳನ್ನೆಲ್ಲ ಹೊರಹಾಕಿ ನಿಶ್ಚಿಂತೆಯಾಗಿ ದೇವರ ಭಕ್ತಿಯಲ್ಲಿ ಲೀನಳಾಗಿದ್ದ ರಾಧಾಳಿಗೆ ರಮಣನ ಬಗ್ಗೆ ಏನು ಅನ್ಸೋದಿಲ್ಲ. ದುರ್ಗಾ ಕೂಡ ತಂದೆಯನ್ನ ಮೊದಲಿಂದನೂ ನೋಡದೇ ಇದ್ದಿದ್ರಿಂದ ಅವಳು ಕೂಡ ಹೆಚ್ಚು ದುಃಖ ಪಡೋದಿಲ್ಲ. ಮುಂದೆ ರಾಧಾ ಮತ್ತೆ ದುರ್ಗಾ ಇಬ್ರೆ ನಮಗೆ ಯಾರ ಅವಶ್ಯಕತೆನೂ ಇಲ್ಲ, ಯಾರ ಹಂಗೂ ಬೇಕಾಗಿಲ್ಲ ಅಂತ ದುರ್ಗಳ ಮದುವೆಗಿದ್ವೆ ಮಾಡಿ ರಾಧಾ ಕೂಡ ದುರ್ಗಳ ಜೊತೆಗಿದ್ದು ಮುಂದಿನ ಜೀವನವನ್ನ ಸುಖವಾಗಿ ಸಾಗಿಸ್ತಾರೆ. ಸ್ನೇಹಿತರೆ, ಈ ಕಥೆಯಿಂದ ನಮಗೆ ಬರೀ ಮೂರಷ್ಟೇ ಅಲ್ಲ, ತುಂಬಾ ಪಾಠಗಳು ಕಲಿಯೋದಕ್ಕೆ ಸಿಗುತ್ತೆ. ಒಂದು, ಹಣದ ಮೋಹಕ್ಕೆ ಬಲಿಯಾಗಿ ನಂಬಿದವರನ್ನ ಅಥವಾ ಬೇರೆ ಯಾರಿಗೇ ಇರಲಿ ಅನ್ಯಾಯ ಮಾಡಿದ್ರೆ ಅದಕ್ಕೆ ಪ್ರತಿಫಲ ಭೀಕರವಾಗಿರುತ್ತೆ, ಶಾಸ್ತ್ರಿಗಾದ ಹಾಗೆ. ಎರಡು, ಬೇರೆಯವರ ಮಾತು ನಂಬಿ ಭವಿಷ್ಯದ ಭಯಕ್ಕೆ ಒಳಗಾಗಿ ಇನ್ನೂ ಆಗದೇ ಇರೋ ವಿಚಾರಗಳ ಬಗ್ಗೆ ಸರಿಯಾಗಿ ಪರಿಶೀಲನೆ ಮಾಡದೆ ತಪ್ಪು ಹೆಜ್ಜೆ ಇಟ್ಟರೆ ಜೀವನ ನಾಶ ಆಗೋದು ಖಂಡಿತ, ರಮಣನ ಹಾಗೆ. ಮೂರು, ನಾವಾಯ್ತು ನಮ್ದಾಯ್ತು ನಮಗೊಳ್ಳೇದಾದ್ರೆ ಅಷ್ಟೇ ಸಾಕು ಅಂತ ಬರೀ ಸ್ವಾರ್ಥಿಗಳ ಹಾಗೆ ಬೇರೆಯವರನ್ನ ನಂಬ್ಕೊಂಡು ಬೇರೆಯವರ ಮೇಲೆ ಅವಲಂಬನೆ ಆದ್ರೆ ಕೊನೆಗೊಂದು ದಿನ ಅವರ ಕಾಲು ಕಸ ಆಗೋದು ಖಂಡಿತ, ಶಾಂತಿ ಹಾಗೆ. ನಾಲ್ಕು, ಏನೇ ಆದ್ರೂ ಪರವಾಗಿಲ್ಲ, ನೀನು ಆಡಿಸ್ದಂಗೆ ನಾನು ಆಡ್ತೀನಿ, ನೀನೇ ಎಲ್ಲ ನಿನ್ನಿಂದನೇ ಎಲ್ಲ ಅಂತ ಭಗವಂತನ ಮೇಲೆ ನಂಬಿಕೆ ಇಟ್ಟಿದ್ರೆ ಅವನು ನಮ್ಮನ್ನ ಎಂಥದ್ದೇ ಕೆಟ್ಟ ಅಪಾಯ ಅಥವಾ ದುಃಖದ ಸಾಗರನೇ ಇರಲಿ ಅದರಿಂದ ಅವನು ನಮ್ಮನ್ನ ಖಂಡಿತವಾಗಿಯೂ ಹೊರಗಡೆ ತೆಗಿತಾನೆ. ಭಗವಂತನ ಮೇಲೆ ಅಳಿಸಲಾಗದ ನಂಬಿಕೆ ಮತ್ತೆ ನಿಸ್ವಾರ್ಥ ಭಕ್ತಿ ಇದ್ರೆ ಅವನು ಸದಾ ಒಂದಲ್ಲ ಒಂದು ರೂಪದಲ್ಲಿ ನಮ್ಮ ಜೊತೆ ಇದ್ದೇ ಇರ್ತಾನೆ ಮತ್ತೆ ಎಲ್ಲ ಸಮಯದಲ್ಲೂ ನಮಗೆ ದಾರಿ ತೋರಿಸ್ತಾನೆ ಇರ್ತಾನೆ, ಭಕ್ತೆ ರಾಧಾಳಿಗೆ ತೋರಿಸಿದ ಹಾಗೆ. 5, ನೋಡಿ, ಜೀವನದಲ್ಲಿ ಎರಡನೇ ಅವಕಾಶ ಅನ್ನೋದು ಎಲ್ರಿಗೂ ಸಿಕ್ಕೇ ಸಿಗುತ್ತೆ. ಆದರೆ ಅದನ್ನ ಬಳಸ್ಕೋಬೇಕು ಇಲ್ಲ ಬೇಡ ಅನ್ಬೇಕು ಅದು ನಮ್ಮ ನಿರ್ಧಾರದ ಮೇಲೆ ನಿಂತಿರುತ್ತೆ. ರಮಣ ಮತ್ತೆ ಮರಳಿ ಬಾ ಅಂತ ರಾಧಾಳನ್ನ ಕರೆದಾಗ ಅವಳು ಗಂಡ ಅನ್ನೋ ಪ್ರೀತಿಯಿಂದ ವಾಪಸ್ ಹೋಗ್ಬೋದಾಗಿತ್ತು. ಆದ್ರೆ ಒಂದು ಸಲ ಒಡೆದು ನುಚ್ಚು ನೂರಾದ ಮನಸ್ಸು ಅನ್ನೋ ಕನ್ನಡಿಯನ್ನ ಮತ್ತೆ ಜೋಡಿಸೋದಕ್ಕೆ ಆಗಲ್ಲ ಅಂತ ರಾಧಾ ಅವಳಿಗೆ ಭಗವಂತ ಕೊಟ್ಟ ಎರಡನೇ ಅವಕಾಶವನ್ನ ಅವಳಾಗಿ ತ್ಯಜಿಸ್ತಾಳೆ. ಮತ್ತೆ ಅವಳ ಪಾಡಿಗೆ ಅವಳು ಯಾರ ಹಂಗೂ ಇಲ್ಲದ ಭಕ್ತಿಭಾವದ ಜೀವನವನ್ನ ಸಾಗಿಸ್ತಾಳೆ. ಈಗ ಇಲ್ಲೂವರೆಗೂ ಕತೆ ಕೇಳ್ತಿದ್ದೀರಾ ಅಂದ್ರೆ ನಿಮ್ಮಲ್ಲಿ ಆಲಿಸೋ ಶಕ್ತಿ ಮತ್ತೆ ತಾಳ್ಮೆ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಅರ್ಥ. ಅದಕ್ಕೆ ನೀವು ಎಷ್ಟು ಚೆನ್ನಾಗಿ ಕತೆ ಕೇಳಿದ್ದೀರಾ ಅನ್ನೋದಕ್ಕೆ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಪ್ರೇಮಾಳಿಂದ ನಮಗೆ 2 ಪಾಠ ಕಲಿಯೋದಕ್ಕೆ ಸಿಗುತ್ತೆ. ಅದೇನು ಅನ್ನೋದನ್ನ ಅರ್ಥವಾದವರು ತಪ್ಪದೇ ಕಮೆಂಟ್ ಮಾಡಿ. ಯಾರ ಕಮೆಂಟು ನನಗೆ ಚೆನ್ನಾಗಿದೆ ಅಂತ ಅನ್ಸುತ್ತೋ ಅದನ್ನ ನಾನು ಎಲ್ರಿಗಿಂತ ಮೇಲೆ ಪಿನ್ ಮಾಡ್ತೀನಿ. ಸೊ ತಪ್ಪದೆ ಈ ಪೂರ್ತಿ ಕಥೆಯ ಸೂತ್ರಧಾರಿಯಾದ ಪ್ರೇಮಾಳಿಂದ ನಮಗೆ ಏನು ಪಾಠ ಕಲಿಯೋದಕ್ಕೆ ಸಿಗುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿವರೆಗೂ ಕತೆ ಕೇಳ್ತಾ ನನ್ನ ಜೊತೆ ಸಹಕರಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು.